ಸ್ನೇಹಿತರೆ, ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ, ಇಂದಿನ ತರಗತಿಯಲ್ಲಿ ಅಕ್ಷರಗಣಗಳು ಮತ್ತು ವೃತ್ತಗಳ ಬಗ್ಗೆ ನೋಡ್ತಾ ಹೋಗೋಣ. ಇವುಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಕ್ಷರಗಣಗಳ ಮೇಲೆ ಮತ್ತು ವೃತ್ತಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಈ ವಿಷಯವನ್ನು ಕುರಿತು ನೋಡ್ತಾ ಹೋಗೋಣ. ಒಂದು ವೇಳೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ. ಬನ್ನಿ ಅಕ್ಷರಗಣಗಳು ಅಂತಂದರೆ ಏನು ಅಂದರೆ ಮೂರು ಅಕ್ಷರಗಳ ಗುಂಪನ್ನು ಒಂದೊಂದು ಗಣವೆಂದು ತಿಳಿಸುವ ಗಣಗಳು ಅಂತೇಳಿ. ಅಂದರೆ ಮೂರು ಅಕ್ಷರಗಳಿಗೆ ಒಂದೊಂದು ಗಣವನ್ನಾಗಿ ಗುಂಪನ್ನು ಮಾಡ್ತೀವಿ. ಅಂದರೆ ಷಟ್ಪದಿ ಮತ್ತು ಕಂದಪದ್ಯದಲ್ಲಿ ಏನು ಮಾಡ್ತೀವಿ, ಮಾತ್ರೆಗಳ ಆಧಾರದ ಮೇಲೆ ಗಣವನ್ನು ವಿಭಾಗ ಮಾಡ್ತೀವಿ. ಆದರೆ ಅಕ್ಷರಗಣಗಳಲ್ಲಿ ಏನು ಮಾಡ್ತೀವಿ, ಮೂರು ಅಕ್ಷರಗಳಿಗೆ ಒಂದೊಂದು ಗುಂಪನ್ನು ಮಾಡ್ತಾ ಹೋಗ್ತೀವಿ. ಇದನ್ನೇ ನಾವು ಅಕ್ಷರಗಣ ಅಂತೇಳಿ ಕರಿತೀವಿ. ಮೂರು ಅಕ್ಷರಗಳ ಗುಂಪಿನಲ್ಲಿ ಮಾತ್ರೆಗಳು ಎಷ್ಟೆಷ್ಟು ಇರಬೇಕಪ್ಪ ಅಂದರೆ ಅದು 3 ಮಾತ್ರೆನಾದರೂ ಇರ್ಬೋದು, 4 ಮಾತ್ರೆ, 5 ಮಾತ್ರೆ, 6 ಮಾತ್ರೆಗಳು ಕೂಡ ಇರ್ಬೋದು. ಅಂದರೆ 6 ಮಾತ್ರೆ ಅಂದರೆ 3 ಗುರುಗಳು ಬಂದರೆ ಏನಾಗುತ್ತೆ, 6 ಮಾತ್ರೆಗಳಾಗುತ್ತೆ. ಹಾಗಾಗಿ ಅಕ್ಷರಗಣದಲ್ಲಿ ಇದು ಇರುತ್ತೆ. ಇದು ಅಕ್ಷರಗಣದ ಒಂದು ಲಕ್ಷಣ ಆಗಿರುತ್ತೆ, ತಿಳ್ಕೊಳ್ಳಿ. ಮೂರು ಅಕ್ಷರಗಳ ಲೆಕ್ಕದಿಂದ ಗಣವನ್ನು ವಿಂಗಡಿಸುವುದು ವೃತ್ತ ಜಾತಿಯ ಛಂದಸ್ಸಿನಲ್ಲಿ ಮಾತ್ರ. ಎಲ್ಲಿ ನಾವು ಮೂರು ಅಕ್ಷರಗಳಿಗೆ ಗಣ ವಿಭಾಗವನ್ನು ಮಾಡ್ತೀವಿ ಅಂದರೆ ವೃತ್ತಗಳಲ್ಲಿ ಮಾತ್ರ ನಾವು ಮೂರು ಅಕ್ಷರಗಳಿಗೆ ಗಣವನ್ನು ವಿಭಾಗ ಮಾಡ್ತೀವಿ. ಮಿಕ್ಕಿದ ಎಲ್ಲವೂ ಕಡೆ ನಾವು ಮಾತ್ರೆಗಳ ಆಧಾರದ ಮೇಲೆ ಏನು ಮಾಡ್ತೀವಿ, ಛಂದಸ್ಸಿನಲ್ಲಿ ಷಟ್ಪದಿ ಆಗಿರ್ಬೋದು, ಕಂದಪದ್ಯ ಆಗಿರ್ಬೋದು, ರಗಳೆ ಆಗಿರ್ಬೋದು, ಇಲ್ಲೆಲ್ಲ ಮಾತ್ರೆಗಳ ಆಧಾರದ ಮೇಲೆ ಗಣವನ್ನು ವಿಭಾಗ ಮಾಡ್ತೀವಿ. ಆದರೆ ಅಕ್ಷರಗಳ ಆಧಾರದ ಮೇಲೆ ಗಣವನ್ನು ವಿಭಾಗ ಮಾಡುವಂಥದ್ದು ಈ ವೃತ್ತ ಜಾತಿಯ ಛಂದಸ್ಸಿನಲ್ಲಿ. ಅಕ್ಷರಗಣದಲ್ಲಿ 8 ವಿಧಗಳಿವೆ. ಅದರ ಸೂತ್ರ ಏನು ಅಂದರೆ ನೋಡಿ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಮಾತರಾಜ ಬಾಣಸಲಗಂ. ಇದನ್ನು ಬರೆದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಾಗೆ ದೀರ್ಘಾಕ್ಷರ ಎಲ್ಲಿ ಮತ್ತು ಅನುಸ್ವರ ಎಲ್ಲಿ, ವಿಸರ್ಗಗಳಲ್ಲಿ ಅಂತೇಳಿ ಚೆನ್ನಾಗಿ ನೋಡ್ಕೊಳ್ತಾ ಹೋಗಿ ಇದನ್ನು ನೆನ್ಪಿಟ್ಕೊಂಡಿದ್ದೆ. ಆದರೆ ಯಮಾತರಾಜ ಬಾಣಸಲಗಂ ಅನ್ನೋ ಸೂತ್ರವನ್ನು ನೆನ್ಪಿಟ್ಕೊಂಡ್ರೆ, ಇದಕ್ಕೆ ಲಘು ಗುರುವನ್ನು ಹಾಕೋದನ್ನು ನೀವು ನೀಟಾಗಿ ಕಲ್ತ್ಕೊಂಡ್ರಿ ಅಂತಂದರೆ ಈ ಅಕ್ಷರಗಣದ ಆಧಾರದ ಮೇಲೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನೀವೇನು ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾ ಮಾಯಿಳಿ ಮಾ, ತಾಯಿಳಿ ತ, ರಾಯಿಳಿ ರ, ಜ, ಭ ಬಾಯಿಲಿ ಬ, ನ, ಸ, ಲ, ಗಮ್. ಇವುಗಳನ್ನ ಮೂರು ಅಕ್ಷರಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಗಣವನ್ನು ವಿಭಾಗ ಮಾಡ್ತಾ ಹೋಗ್ತೀವಿ. ಈ ಅಗಣಕ್ಕೆ ಯಾವೆಲ್ಲ ಲಘು ಗುರುಗಳು ಬರ್ತಾ ಹೋಗುತ್ತೆ, ಅದನ್ನು ಯಾವ ರೀತಿ ಹಿಂಗುಡಿಸ್ಬೇಕು, ವಿಂಗಡಣೆ ಮಾಡಬೇಕು ಅಂತೇಳಿ ನೋಡ್ಕೊಳ್ತಾ ಇರಬೇಕಾಗತ್ತೆ. ಹಾಗಾಗಿ ಈ ಸೂತ್ರವನ್ನು ನೀವು ಎಷ್ಟು ಈಸಿಯಾಗಿ ಆ್ಯಂಡ್ ಪರ್ಫೆಕ್ಟಾಗಿ ಬಹ್ಯಾಟ್ ಮಾಡ್ಕೊಳ್ತೀರೋ ಅಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಲಘು ಗುರು ನಿಮಗೆ ಗೊತ್ತೇ ಇದೆ, ಆಲ್ರೆಡಿ ಛಂದಸ್ಸಿನ ಪರಿಚಯದಲ್ಲಿ ಹೇಳಿದ್ದೀವಿ. ಯು ಆಕಾರದ ಚಿಹ್ನೆಯನ್ನು ಲಘು ಅಂತೀವಿ, ಮೈನಸ್ ಸಿಂಬಲ್ನಲ್ಲಿರ್ತಕ್ಕಂಥದ್ದನ್ನು ಗುರು ಅಂತೇಳಿ ಕರಿತೀವಿ. ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಯಗಣ ಅಂತ ಹೇಳಿ ಬರುತ್ತೆ. ಮೊದಲನೇ ಅಕ್ಷರ ಏನಿದೆ ನೋಡಿ, ಅದನ್ನು ಯಗಣ, ಎರಡನೇದು ಮಗಣ, ತಗಣ, ರಗಣ, ಜಗಣ, ಬಗಣ, ನಗಣ, ಸಗಣ ಅಂತೇಳಿ ಬರ್ತೀವಿ. ಲಗಣ ಮತ್ತು ಗಣ ಅಂತ ಬರೋದಿಲ್ಲ ಕೊನೆಗೆ. ಈ ಯಗಣ ಅನ್ನೋದನ್ನು ಹೇಗೆ ಗುರುತಿಸಬೇಕು ಅಂದರೆ, ಮೊದಲನೇ ಅಕ್ಷರದ ಆಧಾರದ ಮೇಲೆ ಯಗಣವನ್ನು ಗುರುತಿಸಬೇಕು. 3 ಅಕ್ಷರಗಳಿಗೆ ಗುರುತು ಹಾಕ್ಕೊಳ್ಬೇಕು. ಅಂದ್ರೇನು, ಮೊದಲನೇದು ಲಘು ಇದೆ, ನೆಕ್ಸ್ಟ್ ಗುರು ಇದೆ, ಹೌದಲ್ವಾ? ಈ ಮೊದಲ 3 ಅಕ್ಷರಗಳನ್ನ ತಗೊಂಡ್ರೆ ಅದನ್ನು ಯಗಣ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮಗಣ ಅಂತ ಬಂದರೆ ಈ ಯಾನ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಮಗಣದಿಂದ 3 ಅಕ್ಷರ ಮುಂದಕ್ಕೆ ತೊಗೊಳ್ಬೇಕು. ಮಾಯಿಂದ ಮಾ, ತಾ, ರ ಅಂತಕ್ಕಂಥನ್ನು ತಗೊಂಡ್ರೆ 3 ಗುರುಗಳು ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, 3 ಗುರುಗಳು ಬರುತ್ತೆ. ಇವುಗಳ ಆಧಾರದ ಮೇಲೆ ನಾವು ಮಗಣವನ್ನು ಗುರುತಿಸಬೇಕಾಗುತ್ತೆ. ನೆಕ್ಸ್ಟ್ ಬರೋದೇ ನಿಮಗೆ ಗೊತ್ತಾಯ್ತು, ಇವಾಗ ಆಲ್ರೆಡಿ ಒಂದು ಐಡಿಯಾ ಬಂದಿದೆ. ತಗಣನು ಕೂಡ ತಗಣ ಅಂತ ಬರಿತೀವಿ. ತಗಣದಿಂದ ಏನೇನು ಸ್ಟಾರ್ಟ್ ಆಗುತ್ತೆ ನೋಡಿ, ಗುರು ಇದೆ, ಲಘು ಇದೆ. ಅದೇ ನಾವು ಲಘು ಗುರುವನ್ನು ಪ್ರಸ್ತಾರವನ್ನು ಹಾಕಿರ್ತೀವಿ. ಇದನ್ನು ಗಮನಿಸ್ತಾ ಹೋಗಿ. ರಗಣನು ಕೂಡ ಏನಾಗುತ್ತೆ, ಒಂದು ಗುರು, ಲಘು, ಗುರು ಆ ಪ್ರಕಾರವಾಗಿ ಬರುತ್ತೆ. ಅಂದರೆ ಆ ಅಕ್ಷರದಿಂದ ಮುಂದಿನ 2 ಅಕ್ಷರಗಳು ಅದನ್ನು ಕೌಂಟ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಜಗಣ ಕೂಡ ಹಾಗೆಯೇ, ಲಘು, ಗುರು, ಲಘು. ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ ಈ ಯಮಾತರಾಜ ಬಾಣಸಲಗಮನ್ನ ಸೂತ್ರವನ್ನು ಚೆನ್ನಾಗಿ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ, ಕಾಗುಣಿತ ತಪ್ಪಿಲ್ಲದೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಬಗಣ, ನಗಣ, ಸಗಣ ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಒಂದು ಸೂತ್ರ ಇದೆ. ಇದನ್ನು ಕೂಡ ಕೇಳಿದ್ದಾನೆ ಎಕ್ಸಾಮಲ್ಲಿ. ಗುರು, ಲಘು, ಮೂರಿರೆ ಏನು ಅಂತ ಹೇಳಿ ಕೇಳಿದ್ದಾನೆ. ಅಂದರೆ ಮಗಣನ, ಬಗಣನ, ಜರಗಣನ, ಸತಗಣನ ಅಂತೇಳಿ. ಗುರು, ಲಘು, ಮೂರಿರೆ ಅಂದರೆ ಗುರುಗಳು 3 ಇರಬೇಕು, ಲಘುಗಳು 3 ಇರಬೇಕು ಅಂತ ಗಣ ಯಾವುದು ಅಂತಂದರೆ ಮನಗಣ ಆಗುತ್ತೆ. ಗುರು, ಲಘು ಮೊದಲಲ್ಲಿ ಬರೆ ಅಂದರೆ ಗುರು, ಲಘುಗಳು ಮೊದಲಲ್ಲಿ ಬಂತಾ ಇದ್ದರೆ ಅದನ್ನು ನಾವು ಭಯಗಣ ಅಂತೇಳಿ ಕರಿತೀವಿ. ಗುರು, ಲಘು ನಡು ಬರೆ ಅಂದರೆ ಇಲ್ಲಿ ಗುರು ನಡುವೆ ಇದೆ, ನೆಕ್ಸ್ಟ್ ಲಘುನು ಕೂಡ ನಡುವೆ ಇದೆ, ಇದನ್ನು ಜರಗಣ ಅಂತೇಳಿ ಕರಿತೀವಿ. ಗುರು, ಲಘು ಕೊನೆ ಬರೆ, ಗುರು, ಲಘುಗಳು ಕೊನೆಯಲ್ಲಿ ಬಂದರೆ ಅದನ್ನು ಸತಗಣ ಅಂತೇಳಿ ಕರಿತೀವಿ. ಈ ಸೂತ್ರವನ್ನು ಚೆನ್ನಾಗಿ ಭಯಪಾಠ ಮಾಡ್ಕೊಳ್ಳಿ. ಏಕೆಂದರೆ ಎಲ್ಲ SDA, FDA, KPSC ಪರೀಕ್ಷೆಗಳು, ನಾನಾ ರೀತಿಯ ಪರೀಕ್ಷೆಗಳಲ್ಲಿ ಇವುಗಳ ಮೇಲೆ ಪ್ರಶ್ನೆಯನ್ನು ಆಲ್ಮೋಸ್ಟ್ ಕೇಳಿರ್ತಾರೆ. ಹಾಗಾಗಿ ಗುರು, ಲಘು ಮೂರಿರೆ ಮನಗಣ, ಗುರು, ಲಘು ಮೊದಲಲ್ಲಿ ಬರೆ ಭಯಗಣ, ಗುರು, ಲಘು ನಡು ಬರೆ ಜರಗಣ, ಗುರು, ಲಘು ಕೊನೆ ಬರೆ ಸತಗಣ ಅಂತೇಳಿ. ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ನಾವೇ ಒಂದು ಐಡಿಯಾವನ್ನು ಮಾಡಿದ್ದೀವಿ. ಹೇಗೆ ನೆನ್ಪಿಟ್ಕೊಳ್ಳೋದು ಇದು ಅಂತೇಳಿ. ಗುರು, ಲಘು ಮೂರಿರೆ ಅಂದರೆ ಫಸ್ಟ್ ಮನಸ್ಸಿರುತ್ತೆ,
ಮನಸ್ಸಿಗೆ ಭಯ ಆಗುತ್ತೆ, ಭಯ ಆದಮೇಲೆ ಜ್ವರ ಬರುತ್ತೆ, ಜ್ವರ ಬಂದಮೇಲೆ ಸತ್ತೋಗ್ತಾರೆ ಅಂತ ಒಂದು ಬ್ಲೈಂಡ್ ಮೆಥಡನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಮನಸ್ಸಿಗೆ ಭಯ ಆಗುತ್ತೆ, ಭಯ ಬಂದಮೇಲೆ ಜ್ವರ ಆಗುತ್ತೆ, ಜ್ವರ ಆದಮೇಲೆ ಸತಗಣ ಅಂತೇಳಿ ನೆನ್ಪಿಟ್ಕೊಳ್ಳಿ, ಸತ್ತೋದ್ರು ಅಂತೇಳಿ. ಬಟ್ ಹಂಗೆ ಅಂದ್ಕೊಳೋದು ಬೇಡ. ಬಟ್ ನಾವು ಈಸಿ ಆದಂಥ ಒಂದು ನೆನಪಿಗೋಸ್ಕರ ಇದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲು ಬರೆ ಭಯಗಣ, ಗುರು ಲಘು ನಡುವೆರೆ ಜರಗಣ, ಗುರು ಲಘು ಕೊನೆ ಬರೆ ಸತಗಣ. ಕೊನೆಗೆ ಬಂದರೆ ಸತಗಣ ಅಂತೇಳಿ ನೆನ್ಪಿಟ್ಕೊಳ್ಬೇಕು. ನಡುವೆ ಇದ್ದರೆ ಜರಗಣ, ಮೊದಲು ಬಂದರೆ ಭಯಗಣ, ಮೂರು ಸಮ ಇದ್ದರೆ ಮನಸ್ಸು ಸಮನಾಗಿದೆ ಅಂತೇಳಿ. ಓಕೆನಾ? ಈ ಒಂದು ಆಧಾರದ ಮೇಲೆ ಇದನ್ನು ನೀವು ನೆನ್ಪಿಟ್ಕೊಂಡಿದ್ದೆ ಆದರೆ ನಿಮಗೆ ಪರೀಕ್ಷೆಗಳಲ್ಲಿ ಇದರ ಆಧಾರದ ಮೇಲೆ ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನೀವೇನು ಮಾಡ್ಬೋದು, ಈಸಿಯಾಗಿ ಎದುರಿಸ್ಬೋದು ಅಥವಾ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ ಮುಂದೆ ಹೋಗೋಣ. ಈ ಅಕ್ಷರಗಣದ ಆಧಾರದ ಮೇಲೆ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದರೆ, ಅಕ್ಷರಗಣದಲ್ಲಿ ಬರುವ ಗಣಗಳೆಷ್ಟು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, 8. ಯಮತರಾಜ ಬಾನಸಲಂ ಲೆಕ್ಕ ಹಾಕೊಂಡ್ರೆ ನಿಮಗೆ 8 ಗಣಗಳು ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆಲ್ರೆಡಿ ಹೇಳಿದ್ದೀವಿ ಅಕ್ಷರಗಣದಲ್ಲಿ 8 ವಿಧ ಅಂತೇಳಿ. ಯಗಣ, ಮಗಣ, ತಗಣ, ರಗಣ, ಜಗಣ, ಬಗಣ, ನಗಣ, ಸಗಣ ಅಂತೇಳಿ. ಇದನ್ನು ನೆನ್ಪಿಟ್ಕೊಳ್ಳಿ. ಅಕ್ಷರಗಣದಲ್ಲಿ ಬರ್ತಕ್ಕಂಥ ಒಟ್ಟು ಗಣಗಳ ಸಂಖ್ಯೆ 8. ಗುರು ಲಘು ಮೂರಿರೆ ಯಾವ ಗಣ ಅಂತೇಳಿ ಕೇಳಿದ್ದಾರೆ. ನೋಡೋಣ, ನೀವು ಹೇಳಿ. ಗುರು ಲಘು ಮೂರಿರೆ ಮನಸ್ಸು ಸಮವಾಗಿರುತ್ತೆ, ಮನಗಣ. ನೆಕ್ಸ್ಟು ಗುರು ಲಘು 3 ಲಘುವಿದ್ದರೆ ಆಗುವ ಗಣ ಯಾವುದು ಅಂತೇಳಿ. 3 ಲಘು ಇರಬೇಕು ಅಂದರೆ ಇದನ್ನು ಯಮತರಾಜ ಬಾನಸಲಂ ಸೂತ್ರದ ಮೇಲೆ ಗುರುತಿಸ್ಬೇಕಾಗತ್ತೆ, ಅದು ನಗಣ ಆಗುತ್ತೆ. ವರ್ಣಗಳಲ್ಲಿ 3 ಲಘು ಇದ್ದಾಗ ಆ ಗಣ ಯಾವುದು ಅಂತೇಳಿ. 3 ಲಘು ಇದ್ದರೆ 3 ಗುರು ಇದ್ದರೆ ಅದು ಮನಗಣ ಆಗುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿದೆ, ಈಕ್ವಲ್ ಇದ್ದರೆ. ನೆಕ್ಸ್ಟು ನೆಗಳ್ಗೆ ಶಬ್ದದ ಪ್ರಸ್ತಾರವು ಈ ಗಣಕ್ಕೆ ಹೋಲುತ್ತದೆ. ಇದಕ್ಕೆ ನಾವು ಲಘು ಗುರು ಹಾಕಬೇಕಾಗುತ್ತೆ. ನೇಗೆ ಏನಾಗ್ತೀರಿ, ಲಘು ಹಾಕಬೇಕಾಗುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿದೆ ಲಘು ಗುರು ಹಾಕೋದು. ಗೆ ಗುರು ಹಾಕಬೇಕಾಗುತ್ತೆ, ಯಾಕೆ ಅಂದರೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಿರುತ್ತೆ. ಲೇಗೆ ಲಘು ಹಾಕಬೇಕಾಗುತ್ತೆ. ಆಗ ಬಂದಾಗ ಲಘು ಗುರು ಲಘು ಬಂದರೆ ಯಾವುದು, ನಗಣ ಅಂತ ಆಗುತ್ತೆ. ಅದನ್ನು ಕೂಡ ನೀವೇನು ಮಾಡಬೇಕು, ಯಮತರಾಜ ಬಾನಸಲಂ ಸೂತ್ರದ ಆಧಾರದ ಮೇಲೇ ಹಾಕ್ಕೊಂಡು ಗುರುತಿಸ್ಬೇಕಾಗತ್ತೆ. ಇದು ಜಗಣದ ಲಕ್ಷಣ ಅಂತೇಳಿ ಕೇಳಿದ್ದಾರೆ. ಜಗಣದ ಲಕ್ಷಣ ಏನು ಅಂತಂದರೆ ಇದು ಕೂಡ ಲಘು ಗುರು ಲಘು ಬರುತ್ತೆ. ಇದು ಜಗಣದ ಲಕ್ಷಣ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಸೂತ್ರದ ಆಧಾರದ ಮೇಲೇ ಗುರುತಿಸ್ಬೇಕು. ಅದಕ್ಕೆ ಯಮತರಾಜ ಬಾನಸಲಂ ಸೂತ್ರವನ್ನು ನೀವು ನೆನ್ಪಿಟ್ಕೊಳ್ಬೇಕು. ನೋಡಿ ಯಾವೆಲ್ಲ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತೇಳಿ. ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ಅಂತೇಳಿ ಕೇಳಿದ್ದಾರೆ. ಇದನ್ನು 36/2024 TET ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಈ ಪದದಲ್ಲಿರುವ ಅಕ್ಷರಗಣ ಅಂತಂದರೆ ಇದಕ್ಕೆ ಏನಾಗಬೇಕಾಗುತ್ತೆ, ಲಘು ಗುರು ಹಾಕಬೇಕಾಗುತ್ತೆ. ವಿಗೆ ಏನಾಗಬೇಕಾಗುತ್ತೆ, ಗುರು ಹಾಕಬೇಕು. ಯಾಕೆಂದರೆ ಇಲ್ಲಿ ಒತ್ತಕ್ಷರ ಇದೆ. ದ್ಯಾಗೆ ಗುರುವನ್ನೇ ಹಾಕಬೇಕಾಗುತ್ತೆ, ಯಾಕೆಂದ್ರೆ ದೀರ್ಘಾಕ್ಷರನೂ ಇದೆ, ಅರ್ಕ ಒತ್ತು ಕೂಡ ಇದೆ. ಅದನ್ನು ನೋಡ್ಕೊಂಡು ನೆಕ್ಸ್ಟು ತೀಗೆ ಏನಾಗಬೇಕಾಗುತ್ತೆ, ಲಘು ಹಾಕಬೇಕಾಗುತ್ತೆ. ಈ ಆಧಾರದ ಮೇಲೆ ಇದು ತಗಣಕ್ಕೆ ಉದಾಹರಣೆಯಾಗಿರುತ್ತೆ. ಇದನ್ನೊಂದನ್ನು ಗಮನಿಸ್ಕೊಳ್ಳಿ. ಇವನ್ನೆಲ್ಲ ಹೇಗೆ ಗುರುತಿಸೋದು ಅಂದರೆ ಓನ್ಲಿ ನಮಗೆ ಪರಿಹಾರ ಇರತಕ್ಕಂಥದ್ದು ಈಸಿ ವೇ ಅಂತಂದರೆ ಯಮತರಾಜ ಬಾನಸಲಗಂ. ಅದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮುಂದೆ ಹೋಗೋಣ ಬನ್ನಿ. ವೃತ್ತಗಳು ಅಕ್ಷರ ಜಾತಿಯ ಪದ್ಯಕ್ಕೆ ಸೇರಿರೋದು, ಅಕ್ಷರಗಣ ಜಾತಿಯ ಪದ್ಯಕ್ಕೆ ಸೇರಿರೋದ್ರಿಂದ ಅವುಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲೇ ನೋಡ್ತಾ ಹೋಗೋಣ. ವೃತ್ತಗಳಲ್ಲಿ 6 ವಿಧ. ಅಕ್ಷರಗಣದ ಏಕೈಕ ಪದ್ಯ ಜಾತಿ ಯಾವುದು ಅಂತಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ. ಅದು ವೃತ್ತಗಳು. ಅಕ್ಷರಗಣದ ಆಧಾರದ ಮೇಲೆ ಪದ್ಯವನ್ನು ರಚನೆ ಮಾಡಿರುವಂಥದ್ದು ವೃತ್ತಗಳು. ಮಿಕ್ಕಿದೆಲ್ಲ ಮಾತ್ರೆಗಳ ಆಧಾರದ ಮೇಲೆ ಪದ್ಯವನ್ನು ರಚನೆ ಮಾಡಿರ್ತಾರೆ. ಇವುಗಳನ್ನ ಖ್ಯಾತ ಕರ್ನಾಟಕ ವೃತ್ತಗಳು ಅಂತಲೂ ಕೂಡ ಹೇಳಿ ಕರೀತಾರೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟು ಅಂತ ಕೇಳಿದ್ದಾರೆ, 6. ಖ್ಯಾತ ಕರ್ನಾಟಕ ವೃತ್ತಗಳು ಯಾವ್ಯಾವು ಅಂತಲೂ ಕೇಳಿರ್ತಾರೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ಇವು 4 ಸಾಲುಗಳಿಂದ ಕೂಡಿರ್ತವೆ. ಈ ವೃತ್ತ ಜಾತಿಯ ಪದ್ಯಗಳು 4 ಸಾಲುಗಳಿಂದ ಕೂಡಿರ್ತವೆ. ಮತ್ತೊಂದು ಲಕ್ಷಣ ಏನು ಅಂದರೆ ಈ ವೃತ್ತಗಳದ್ದು ಆದಿಪ್ರಾಸದಿಂದ ಕೂಡಿರ್ತವೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಆದಿಪ್ರಾಸದಿಂದ ಕೂಡಿರ್ತವೆ. ನೆಕ್ಸ್ಟು ಈ ವೃತ್ತಗಳಲ್ಲಿ 3 ವಿಧ ಬರ್ತವೆ. ಒಂದು ಸಮವೃತ್ತ, ಅರ್ಧ ಸಮವೃತ್ತ, ವಿಷಮವೃತ್ತ ಅಂತೇಳಿ. ಸಮವೃತ್ತ ಅಂದರೆ 4 ಪಾದಗಳು ಅಂದರೆ ಸಾಲುಗಳು ಅಥವಾ ಚರಣಗಳು ಅಂತಲೇ ಆಲ್ರೆಡಿ ನೋಡಿದ್ದೀರಿ. ಈ 4 ಪಾದಗಳು ಸಮನಾಗಿದ್ದರೆ, ಒಂದೇ ಲಕ್ಷಣವನ್ನು ಹೊಂದಿದರೆ ಅದನ್ನು ಸಮವೃತ್ತಗಳು ಅಂತೇಳಿ ಕರಿತೀವಿ. ಅರ್ಧ ಸಮವೃತ್ತ ಅಂದರೆ 1 ಮತ್ತು 3ನೇ ಸಾಲು, 2 ಮತ್ತು 4ನೇ ಸಾಲುಗಳು ಸಮನಾಗಿರ್ತವೆ. ಅದು ಅರ್ಧ ಅಂದರೆ 1 ಮತ್ತು 3ನೇ ಸಾಲು ಸಮ, 2 ಮತ್ತು 4ನೇ ಸಾಲುಗಳು ಸಮ. ಅದನ್ನು ಅರ್ಧ ಸಮವೃತ್ತ ಅಂತೇಳಿ ಕರಿತೀವಿ. ವಿಷಮವೃತ್ತ 4 ಸಾಲುಗಳು ಬೇರೆ ಬೇರೆ ಲಕ್ಷಣಗಳಿಂದ ಕೂಡಿರ್ತವೆ. ಅವುಗಳನ್ನ ನಾವು ವಿಷಮವೃತ್ತ ಅಂತೇಳಿ ಕರಿತೀವಿ. ಇವು ವೃತ್ತಗಳಲ್ಲಿ ಎಷ್ಟು ವಿಧ ಅಂದರೆ ಸಮವೃತ್ತ, ಅರ್ಧ ಸಮವೃತ್ತ, ವಿಷಮವೃತ್ತ ಅಂತೇಳಿ ಕರಿತೀವಿ. ಆದರೆ ವೃತ್ತದ ವಿಧಗಳು ಬೇರೆ. ಈ ವೃತ್ತವನ್ನು ನಾವು ಸಾಲುಗಳ ಆಧಾರದ ಮೇಲೆ ವಿಂಗಡಿಸೋದೇನೆ ಬೇರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿದ್ದನ್ನು. ವೃತ್ತಗಳಲ್ಲಿ 6 ವಿಧ ಬರುತ್ತೆ. ಆದರೆ ಈ 4 ಸಾಲು ವಿಚಾರಕ್ಕೆ ಬರುತ್ತಲ್ಲ, ಈ ಸಾಲು ವಿಚಾರಕ್ಕೆ ಬಂದಾಗ ಈ ಸಾಲುಗಳ ಆಧಾರದ ಮೇಲೆ 3 ವಿಧಗಳನ್ನಾಗಿ ಮಾಡ್ತೀವಿ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ವೃತ್ತಗಳಲ್ಲಿ 6 ವಿಧ ಅಂತೇಳಿ. ನೆಕ್ಸ್ಟು ಈ 6 ವಿಧಗಳನ್ನು ಒಂದೇ ಟೇಬಲಲ್ಲಿ ನೋಡ್ತಾ ಹೋಗೋಣ, ನಮಗೆ ಈಸಿಯಾಗಿ ಅರ್ಥೈಸ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ. ವೃತ್ತದ ವಿಧಗಳು: ಉತ್ಪಲಾಮಾಲಾ ವೃತ್ತ. ಇವನ್ನ ಆರ್ಡ್ರಾಗಿ ನೆನ್ಪಿಟ್ಕೊಳ್ಳಿ. ಇದನ್ನು ಮೇಲೆ ಕೆಳಗಡೆ ಮಾಡಿದ್ರೆ ನಾವು ಲಘು ಗುರು ಗುರುತಿಸೋದಕ್ಕೆ ಅಥವಾ ಈ ವೃತ್ತಗಳನ್ನು ಈ ಅಕ್ಷರಗಳ ಸಂಖ್ಯೆ ಕೇಳ್ತಾನೆ ಅಥವಾ ಗಣಗಳ ರೂಪವನ್ನು ಕೇಳ್ತಾನೆ.
ಅಥವಾ ಲಘು ಗುರುಗಳನ್ನ ಕೇಳ್ತಾನೆ, ಹಾಗಾಗಿ ಕಷ್ಟ ಆಗುತ್ತೆ ನಮಗೆ. ಇವನ್ನ ಆರ್ಡ್ರಾಗಿ ನೆನ್ಪಿಟ್ಕೊಳ್ಳಿ. ಉತ್ಪಲಮಾಲಾ ವೃತ್ತ ಫಸ್ಟೇ ಬರಬೇಕು, ಚಂಪಕಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೆ ವಿಕ್ರೀಡಿತ, ಸ್ತ್ರಗ್ಧಾರ, ಮಹಾಸ್ತ್ರಗ್ಧಾರ ವೃತ್ತ ಅಂತೇಳಿ ಇವನ್ನ ಚೆನ್ನಾಗಿ ಬಾಯ್ಪಾಠವನ್ನು ಮಾಡ್ಕೊಳ್ಳಿ. ಉತ್ಪಲಮಾಲಾ ವೃತ್ತ, ಚಂಪಕ, ಶಾರ್ದೂಲ, ಮತ್ತೆ ವಿಕ್ರೀಡಿತ, ಸ್ತ್ರಗ್ಧಾರ, ಮಹಾಸ್ತ್ರಗ್ಧಾರ ಈಗ ನೆನ್ಪಿಟ್ಕೊಳ್ಳಿ. ಸಾಲುಗಳು ಎಲ್ಲವೂ ಕೂಡ 6 ವೃತ್ತ ಜಾತಿಯ ಪದ್ಯಗಳಲ್ಲಿ 4 ಸಾಲುಗಳೇ ಬರ್ತವೆ. ಪ್ರಾರಂಭದಲ್ಲಿ ಏನು ಬರಬೇಕು, ಆದಿಪ್ರಾಸ ಅಂತ ಹೇಳಿದ್ವಿ. ಆದಿಪ್ರಾಸ ಅನ್ನೋದು ಆಲ್ರೆಡಿ ಇದ್ರದ್ದು ಪ್ರಮುಖವಾದಂಥ ಲಕ್ಷಣ, ಆದಿಪ್ರಾಸನೇ ಬರಬೇಕು. ಆದಿಯಲ್ಲಿ ಒಂದು ಗುರು ಬರಬೇಕು. ಸ್ಟಾರ್ಟಿಂಗಲ್ಲೇ ಒಂದು ಗುರು ಬಂದರೆ ಅದು ಉತ್ಪಲಮಾಲಾ ವೃತ್ತ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆರ್ಡ್ರ್ ಆಗಿರುತ್ತೆ. ಒಂದು ಗುರು ಬಂದರೆ ಉತ್ಪಲಮಾಲಾ ವೃತ್ತ, 4 ಲಘು ಬಂದರೆ ಅದನ್ನು ಚಂಪಕಮಾಲಾ ವೃತ್ತ. ಇದ್ರ ಮೇಲೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಆದಿಯಲ್ಲಿ 4 ಲಘು ಬಂದರೆ ಅದು ಯಾವ ವೃತ್ತ ಅಂತಲೂ ಕೇಳಿದ್ದಾರೆ. ಆದಿಯಲ್ಲಿ ಒಂದು ಗುರು ಬಂದರೆ ಅದು ಯಾವ ವೃತ್ತ ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆದಿಯಲ್ಲಿ 3 ಗುರು ಬಂದರೆ ಶಾರ್ದೂಲ ವಿಕ್ರೀಡಿತ ವೃತ್ತ. ಆದಿಯಲ್ಲಿ 2 ಲಘು 2 ಗುರು ಬಂದರೆ ಇದು ಆದಿಯಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಸ್ಪೇಸ್ ಕಡಿಮೆ ಇರೋದ್ರಿಂದ ಬರೀ ಒಂದೊಂದು ಅಕ್ಷರ ಮಾತ್ರವನ್ನು ಟೈಪ್ ಮಾಡಿದ್ವಿ. 2 ಲಘು 2 ಗುರು ಬಂದರೆ ಮತ್ತೆ ವಿಕ್ರೀಡಿತ. ಆದಿಯಲ್ಲಿ 4 ಗುರುಗಳು ಬಂದರೆ ಸ್ತ್ರಗ್ಧಾರ. ಆದಿಯಲ್ಲಿ 2 ಲಘು 3 ಗುರುಗಳು ಬಂದರೆ ಅದನ್ನು ಮಹಾಸ್ತ್ರಗ್ಧಾರ ಅಂತೇಳಿ ಕರಿತೀವಿ. ಮಹಾಸ್ತ್ರಗ್ಧಾರ ಅಂತಿದ್ದಂಗೆ ಅದು ಕೊನೆಯದಾಗಿ ಬರುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಅಲ್ಲಿ ಅಕ್ಷರಗಳ ಸಂಖ್ಯೆನೂ ಕೂಡ ತುಂಬ ದೊಡ್ಡದಾಗಿರುತ್ತೆ, ಗಮನಿಸಿ ಇಟ್ಕೊಳ್ಳಿ. 22 ಅಕ್ಷರಗಳ ಸಂಖ್ಯೆ, ಅಲ್ಲಿ ಅಕ್ಷರಗಳ ಸಂಖ್ಯೆ ಎಷ್ಟು ಅಂದರೆ 22 ಇರುತ್ತೆ. ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಉತ್ಪಲಮಾಲಾ ವೃತ್ತದಲ್ಲಿರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ಎಷ್ಟು? 20. ಚಂಪಕಮಾಲಾ 21, ಶಾರ್ದೂಲ ವಿಕ್ರೀಡಿತ 19, ಮತ್ತೆ ವಿಕ್ರೀಡಿತ 20, ಸ್ತ್ರಗ್ಧಾರ 21, ಮಹಾಸ್ತ್ರಗ್ಧಾರ 22. ಸರ್ ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದು? ಸ್ವಲ್ಪ ಕಷ್ಟ, ಕನ್ಫ್ಯೂಸ್ ಅನಿಸುತ್ತಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಈ ವೃತ್ತಗಳನ್ನು ಆರ್ಡ್ರಾಗಿ ನೆನ್ಪಿಟ್ಕೊಳ್ಬೇಕು. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಯಾವ ರೀತಿ ನಿಮ್ಮದೇ ಆದಂಥ ವೇನಲ್ಲಿ, ಶಾರ್ಟ್ಕಟ್ಟಲ್ಲಿ ಅಥವಾ ಬ್ಲೈಂಡ್ ಮೆಥಡಲ್ಲಿ ನೆನ್ಪಿಟ್ಕೊಳ್ತಿರೋ ಗೊತ್ತಿಲ್ಲ. ಇವನ್ನ ಉತ್ಪಲ, ಚಂಪಕ, ಶಾರ್ದೂಲ, ಮತ್ತೆ ವಿಕ್ರೀಡಿತ, ಸ್ತ್ರಗ್ಧಾರ, ಮಹಾಸ್ತ್ರಗ್ಧಾರ, ಅರ್ಥ ಆಯ್ತಲ್ಲ? ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಫಸ್ಟ್ ಉತ್ಪಲ ನೆನ್ಪಿಟ್ಕೊಳ್ಳಿ, ಆಮೇಲೆ ಚಂಪಕ, ಶಾರ್ದೂಲ ವಿಕ್ರೀಡಿತ, ಮತ್ತೆ ವಿಕ್ರೀಡಿತ, ಸ್ತ್ರಗ್ಧಾರ, ಮಹಾಸ್ತ್ರಗ್ಧಾರ ಈ ರೀತಿ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ. ಫಸ್ಟ್ 20, 21, 19 ನೋಡಿ, 20, 21, 19 ಅಂದ್ಕೊಳ್ಳಿ. ಆಮೇಲೆ ಕಂಟಿನ್ಯೂಸ್ ಇರುತ್ತೆ 20, 21, 22. ಮಹಾಸ್ತ್ರಗ್ಧಾರ ಚೆನ್ನಾಗಿ ನೆನಪಿರ್ಲಿಕ್ಕೆ ಅತ್ಯಂತ ಹೆಚ್ಚಿನ 2 ಲಘು 3 ಗುರುಗಳಿರ್ತವೆ, 22 ಅಕ್ಷರಗಳಿರ್ತವೆ. ಅದು ಮಹಾಸ್ತ್ರಗ್ಧಾರ ಅಂದರೆ ದೊಡ್ಡದು ಅಂತ ನೆನ್ಪಿಟ್ಕೊಂಡಿ. ಅತ್ಯಂತ ಚಿಕ್ಕದು ಯಾವುದು ಅಂತಂದರೆ ಶಾರ್ದೂಲ ವಿಕ್ರೀಡಿತ, 19 ಅಕ್ಷರಗಳಿರುತ್ತೆ, 3 ಗುರುಗಳು ಬರುತ್ತೆ. ಇದನ್ನು ಕೂಡ ಚೆನ್ನಾಗಿ ನೀವೇನು ಮಾಡಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಿ ಮನನ ಮಾಡ್ತಾ ಇದ್ರೆ ನಿಮ್ಗೆ ಉಳ್ಕೊಳ್ಳುತ್ತೆ. ಗಣಗಳು ಹೇಗೆ ಬರುತ್ತೆ ಅಂದರೆ ಆಲ್ರೆಡಿ ಹೇಳಿದ್ದೀವಿ. ಬರ, ನಭ, ಬಬರ. ಇಲ್ಲಿ ಬ ಅಂದ್ರೇನು, ನಾ, ರ ಅಂದ್ರೇನು, ನಾ ಅಂದ್ರೇನು, ಬಗಣ, ರಗಣ, ನಗಣ, ಬಗಣ, ಬಗಣ, ರಗಣ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂತಹ ಅಕ್ಷರಗಳ ಗಣಗಳ ವಿನ್ಯಾಸ ಇದು. ಓಕೆನಾ? ಉತ್ಪಲಮಾಲಾ ವೃತ್ತದಲ್ಲಿ ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಉತ್ಪಲಮಾಲಾ ವೃತ್ತ ಬರ, ನಭ, ಬರ. ಚಂಪಕಮಾಲಾ ವೃತ್ತ ನಜ, ಬಜ, ಜಜರ ಅಂತೇಳಿ, ನಜ, ಬಜ, ಜಜರ ಅಂತೇಳಿ. ಇದು ಏನು ಅಂತಂದರೆ ಕನ್ಫ್ಯೂಸ್ ಆಗಬೇಡಿ, ಏನಪ್ಪ ಇದು ನಜ, ಬಜ, ಜಜರ ಅಂತಾರೆ ಅಂತ. ಅಂದರೆ ಇದು ನಗಣ, ಬಗಣ. ಯಾಕೆಂದರೆ 3 ಅಕ್ಷರಗಳಿಗೆ ಒಂದೊಂದು ಗಣವನ್ನು ವಿಭಾಗ ಮಾಡ್ತೀವಿ. ಆ 3 ಅಕ್ಷರಗಳಿಗೆ ಯಾವ ಗಣ ಬರುತ್ತೆ ಅಂತ ನಾವು ಗುರುತಿಸಬೇಕಾಗತ್ತೆ. ಯಾವ ಆಧಾರದ ಮೇಲೆ? ಯಮತರಾಜ ಬಾನಸಲಗಮ ಆಧಾರದ ಮೇಲೆ ನೆನ್ಪಿಟ್ಕೊಳ್ಳಿ ಅದನ್ನು. ಓಕೆನಾ? ಇನ್ನು ಶಾರ್ದೂಲ ವಿಕ್ರೀಡಿತ ಮಸ, ಜಸ, ತತ ಅಂತ ಬರುತ್ತೆ. ಮತ್ತೆ ವಿಕ್ರೀಡಿತ ಸಬರನಮಯ ಅಂತ ಬರುತ್ತೆ. ಸ್ತ್ರಗ್ಧಾರ ಮರ, ಬನ, ಯಯಯ ಅಂತ ಬರುತ್ತೆ. ಮಹಾಸ್ತ್ರಗ್ಧಾರ ಸತತನ, ಸರರ ಅಂತ ಬರುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು. ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂದರೆ ಫಸ್ಟು ಬರಗಾಲ ಬರುತ್ತೆ, ಬರ ಬರುತ್ತೆ. ಆಮೇಲೆ ನಜ, ಭಜ ಅಂತಾರೆ ಜನಗಳೆಲ್ಲ. ನೋಡಿ, ಇದನ್ನು ಒಂದು ಅಕ್ಷರ ಹಿಂದೆ ಮುಂದೆ ಮಾಡ್ಕೊಂಬಿಡಿ. ಜನಗಳೆಲ್ಲ ನಜ, ಭಜ ಅಂತ ಅಂತಾರೆ. ಆಮೇಲೆ ಮಸ, ಜಸ, ತತ ಅಂತಾರೆ. ಆಮೇಲೆ ಸಬರನಮಯ ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂದ್ಕೊಳ್ಳಿ. ಆಮೇಲೆ ಮರ, ಗಿಡ, ಮರ, ಬನ, ಯಯ ಆಗ್ತವೆ ಅಂದರೆ ಮರ ಗಿಡಗಳೆಲ್ಲ ಹೋಗ್ಬಿಡ್ತವೆ. ನೆಕ್ಸ್ಟು ಸತತನ, ಸರಳ ಅಂತ ಒಂದು ಬ್ಲೈಂಡ್ ಮೆಥಡಲ್ಲಿ ನೆನ್ಪಿಟ್ಕೊಳ್ಳಿ. ಬರಗಾಲ ಬರುತ್ತೆ, ಜನಗಳೆಲ್ಲ ನಜ, ಭಜ ಅಂತಾರೆ, ಮಸ, ಜಸ ಅಂತಾರೆ, ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ ಸಬರನಮಯ ಅಂತ. ನೆಕ್ಸ್ಟು ಮರ, ಬನ ಎಲ್ಲ ಹಾಳಾಗ್ತವೆ. ನೆಕ್ಸ್ಟು ಸತತನ, ಸರ ಅಂತೇಳಿ ಎಲ್ಲ ಹೋಗ್ತಾರೆ ಅಂತೇಳಿ ನೆನ್ಪಿಟ್ಕೊಳ್ಳಿ. ಈ ಆಧಾರದ ಮೇಲೆ ನೆನ್ಪಿಟ್ಕೊಂಡ್ರೆ ನೀವು ನೆನಪಿರುತ್ತೆ. ಹಾಗಾಗಿ ಇವುಗಳ ಆಧಾರದ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಸ, ಜಸ, ತತ ಅಂತಕ್ಕಂಥದ್ದು ಯಾವ ವೃತ್ತದ ಗಣವಿನ್ಯಾಸ ಆಗಿದೆ ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ಈ ಟೇಬಲನ್ನು ಒಂದು ಕಡೆ ಚೆನ್ನಾಗಿ ಬರೆದಿಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಇದರಲ್ಲಿ ಏನಿಲ್ಲ, ಇದಕ್ಕೆಲ್ಲ ಮಾಡಬೇಕಾಗಿರೋದು ಪ್ರಾಕ್ಟೀಸ್ ಅಷ್ಟೇ. ಪ್ರಾಕ್ಟೀಸ್ ಮಾಡಬೇಕು, ಆರ್ಡ್ರಾಗಿ ನೆನ್ಪಿಟ್ಕೊಳ್ಬೇಕು. ಈ ವೃತ್ತಗಳನ್ನು ಅಕ್ಷರಗಳ ಸಂಖ್ಯೆ ನೆನ್ಪಿಟ್ಕೊಳ್ಬೇಕಾಗತ್ತೆ, ಪ್ರಸ್ತಾರ ವಿನ್ಯಾಸ, ನೆಕ್ಸ್ಟು ಗಣ ವಿನ್ಯಾಸ, ಯಾವ ಗಣಗಳು ಬರ್ತವೆ ಅಂತೇಳಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ. ಇದರಲ್ಲಿ ಮೊದಲನೇದು ಉತ್ಪಲಮಾಲಾ ವೃತ್ತ. ಏನು ಉತ್ಪಲಮಾಲಾ ವೃತ್ತ? ಅದರಲ್ಲಿ ಎಷ್ಟು ಸಾಲುಗಳಿರ್ತವೆ, ಏನು ಅದರ ಲಕ್ಷಣಗಳು ನೋಡ್ತಾ ಹೋಗೋಣ ಬನ್ನಿ. 4 ಸಮಾನ ಸಾಲುಗಳಿರುವ ಪದ್ಯ. ಈ ಉತ್ಪಲಮಾಲಾ ವೃತ್ತ ಅಂತಕ್ಕಂಥದ್ದು
ವೃತ್ತಗಳಿಗೆ ಸಂಬಂಧಪಟ್ಟಂತೆ 4 ಸಮಾನ ಸಾಲುಗಳಿರ್ತವೆ. ಪ್ರತಿ ಪದದಲ್ಲಿ 20 ಅಕ್ಷರಗಳಿರ್ತವೆ. ಪ್ರತಿ ಪದದಲ್ಲಿ ಎಷ್ಟು ಅಕ್ಷರಗಳಿರ್ತವೆ? 20 ಅಕ್ಷರಗಳಿರ್ತವೆ. ಆಲ್ರೆಡಿ ಹೇಳಿದ್ದೀವಿ ಇಲ್ಲಿ ಅಕ್ಷರಗಳ ಸಂಖ್ಯೆ ಅಂತೇಳಿ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ, ಏಕೆಂದರೆ ಈ ಟೇಬಲನ್ನು ಬರೆದಿಟ್ಕೊಂಡ್ರೆ ನಿಮ್ಗೆ ಅರ್ಧ ವೃತ್ತಗಳನ್ನು ಕಲಿತಾಗೆ. ಹಾಗಾಗಿ 20 ಅಕ್ಷರಗಳಿಂದ ಕೂಡಿರ್ತಕ್ಕಂತಹ ಪದ್ಯ ಅಂದರೆ ಪ್ರತಿ ಸಾಲಿನಲ್ಲಿ. ನೆಕ್ಸ್ಟು 6 ಅಕ್ಷರಗಳ ಗಣಗಳು, ಮೇಲೆ ಒಂದು ಲಘು ಒಂದು ಗುರು ಇರುತ್ತದೆ. ಅಂದರೆ ಬರ ನಭ ಬಬರ ಅಂತ ಇರುತ್ತೆ, ಮೇಲೆ ಒಂದು ಲಘು ಒಂದು ಗುರು ಇರುತ್ತೆ. ಇದು ಈ ಉತ್ಪಲಮಾಲಾ ವೃತ್ತದ ಮತ್ತೊಂದು ಲಕ್ಷಣ. 6 ಗಣಗಳಿರ್ತವೆ. ಅಂದರೆ ಒಂದು ಬಗಣ ರಗಣ ನಗಣ ಬಗಣ ಬಗಣ ರಗಣ, ಈ ರೀತಿ 6 ಗಣಗಳು, ಮೇಲೆ ಒಂದು ಲಘು ಒಂದು ಗುರು. ಇದನ್ನು ಒಂದನ್ನು ಮಾತ್ರ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಮಿಕ್ಕಿದ್ದನ್ನೆಲ್ಲ ಇದೇ ಆಧಾರದ ಮೇಲೆ ನೋಡ್ತಾ ಹೋಗಿ, ಯಾಕೆಂದರೆ ಎಲ್ಲ ಲಕ್ಷಣಗಳು ಇದೇ ಪ್ಯಾಟರ್ನಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಆದಿಯಲ್ಲಿ ಒಂದು ಗುರು ಬರಬೇಕು. ಆಲ್ರೆಡಿ ಆ ಟೇಬಲಲ್ಲಿ ನೋಡಿದ್ದೀರಿ, ಉತ್ಪಲಮಾಲಾ ವೃತ್ತದ ಏನಾಗಬೇಕು, ಆದಿಯಲ್ಲಿ ಒಂದು ಗುರು ಬರಬೇಕು ಅಂತೇಳಿ. ಇದು ಸೂತ್ರ. ಉತ್ಪಲ ಮಾಲೆಯಪ್ಪುದು ಬರಂ ನಬಬಂ ರಲಗಂ ನೆಗಳ್ದಿರಲ್ ಅಂತಕ್ಕಂಥದ್ದು ಇದು ಸೂತ್ರ. ಈ ಸೂತ್ರವನ್ನು ಕೂಡ ಕೇಳ್ತಾನೆ ಎಕ್ಸಾಮಲ್ಲಿ, ಇದು ಯಾವ ವೃತ್ತದ ಸೂತ್ರ ಅಂತೇಳಿ. ಹಾಗಾಗಿ ನೆನ್ಪಿಟ್ಕೊಳ್ಳಿ. ಇದ್ರದ್ದು ವಿಶೇಷತೆ ಏನು ಅಂತಂದರೆ, ನಾನು ಎಲ್ಲ 6 ವೃತ್ತಗಳಿಗೆ ಈ ರೀತಿ ಹೇಳೋದಿಲ್ಲ, ಮೊದಲನೇ ವೃತ್ತಕ್ಕೆ ಮಾತ್ರ ಹೇಳಿರ್ತೀನಿ. ಈ ರೀತಿ ನೆನ್ಪಿಟ್ಕೊಳ್ಳಿ. ಈ ಏನು ಸೂತ್ರ ಇದೆ, ಈ ಸೂತ್ರಗಳಿಗೆ ಲಘು ಗುರು ಹಾಕಿದ್ರೂ ಕೂಡ ಸೇಮ್ ಈ ಏನು ಬರುತ್ತೆ ಉತ್ಪಲಮಾಲಾ ವೃತ್ತದ ಗಣಗಳ ವಿನ್ಯಾಸ, ಇದು ಕೂಡ ಹಾಗೆ ಬರುತ್ತೆ. ಹಾಗಾಗಿ ಬೇಕಾದರೆ ನೀವು ಲಘು ಗುರುವನ್ನು ಹಾಕಿ 3 ಅಕ್ಷರಗಳೇ ಒಂದು ಗಣ ವಿಭಾಗವನ್ನು ಮಾಡಿ, ಇದು ಬರ ನಭ ಬಬರ ಅನ್ನೋ ಗಣವಿನ್ಯಾಸದಲ್ಲೇ ಬರುತ್ತೆ. ಜೊತೆಗೆ ಮೇಲೆ ಒಂದು ಲಘು ಒಂದು ಗುರುನೇ ಬರುತ್ತೆ. ಹಾಗಾಗಿ ಈ ಸೂತ್ರವನ್ನು ಕೊಟ್ಟಿದ್ದಾರೆ. ಈ ಸೂತ್ರವನ್ನು ಗಮನಿಸ್ಕೊಂಡಿರಿ ನೀವು, ಓಕೆನಾ. ನೆಕ್ಸ್ಟು ಇದು ಯಾವ್ದಾದ್ರು ಒಂದು ಸಾಲನ್ನು ಕೊಡ್ತಾನೆ ಎಕ್ಸಾಮ್ಗಳಲ್ಲಿ, ಅಥವಾ ಏನಾದರೂ ಕೇಳಬೇಕಾದ್ರೆ ಎಕ್ಸಾಮ್ ಪರ್ಪಸ್ಸಲ್ಲಿ ಒಂದು ಸಾಲನ್ನು ಮಾತ್ರ ಕೊಡ್ತಾನೆ. ನಮಗೆ 4 ಸಾಲುಗಳನ್ನ ಕೊಡೋದಿಲ್ಲ. ಲಘು ಗುರು ಹಾಕಿ ಛಂದಸ್ಸನ್ನು ಗುರುತಿಸಿ ಅಂತೇಳಿ ಒಂದು ಸಾಲನ್ನು ಕೊಟ್ಟಿರ್ತಾರೆ. ಇಲ್ಲಿ ಚಾಗದ ಭೋಗ ದಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳ ಅಂತೇಳಿ ಒಂದು ಲೈನನ್ನು ಕೊಟ್ಟಿದ್ದಾರೆ. ಇದು ವಿಕ್ರಮಾರ್ಜುನ ವಿಜಯ, ಪಂಪ ಬರೆದಿರ್ತಕ್ಕಂಥ ವಿಕ್ರಮಾರ್ಜುನ ಕೃತಿಯಿಂದ ಆಯ್ದಿರ್ತಕ್ಕಂಥ ಒಂದು ಸಾಲ ಆಗಿದೆ. ಇದಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಲಘು ಗುರುವನ್ನಾದರೂ ಹಾಕ್ಕೊಂಡ್ರೂ ನಡೆಯುತ್ತೆ. ಲಘು ಗುರುವನ್ನು ಹಾಕ್ಕೊಳ್ಳೋದೆಲ್ಲ ನಿಮಗೆ ಗೊತ್ತಿದೆ, ಏನು ಸಮಸ್ಯೆ ಇಲ್ಲ ಅಂತ ಅಂದ್ಕೊತೀನಿ. ಲಘು ಗುರುವನ್ನು ಹಾಕ್ಕೊಂಡು ಗಣವನ್ನು ವಿಭಾಗ ಮಾಡಬೇಕು. ಅಥವಾ 3 ಅಕ್ಷರಗಳಿಗೆ ಫಸ್ಟ್ ಗಣ ವಿಭಾಗವನ್ನು ಮಾಡಿ ನಂತರ ಲಘು ಗುರು ಹಾಕಿದ್ರೂ ಕೂಡ ಆಗುತ್ತೆ. 3 ಅಕ್ಷರಗಳಿಗೆ ಫಸ್ಟ್ ಗಣ ವಿಭಾಗವನ್ನು ಮಾಡ್ಕೊಂಬಿಡಿ ಬೆಟರು. 3 ಅಕ್ಷರಗಳಿಗೆ ನೀವು ಗಣವನ್ನು ವಿಭಾಗ ಮಾಡಿಕೊಂಡು ಆಮೇಲೆ ಏನು ಮಾಡಿ, ಲಘು ಗುರುವನ್ನು ಹಾಕಿ. ಲಘು ಗುರುವನ್ನು ಹಾಕಿದಾಗ ಏನಾಗುತ್ತೆ, ಇಲ್ಲಿ ಒಂದು ಕಡೆ ಬರ್ಕೊಬೇಕಾಗುತ್ತೆ. ನೀವು ಯಮತರಾಜ ಬಾಣಸಲಗಂ ಸೂತ್ರವನ್ನು ಬರ್ಕೊಳ್ಬೇಕಾಗತ್ತೆ. ಬರ್ಕೊಂಡು ಏನು ಮಾಡಬೇಕಾಗತ್ತೆ ನೋಡಿ, ಲಘು ಗುರು ಹಾಕಿದಿರಲ್ವಾ, ಗುರು ಲಘು ಲಘು ಹಾಕಿದಿರಿ. ಗುರು ಲಘು ಲಘು ಎಲ್ಲಿ ಬರುತ್ತೆ, ಬಗಣ ಬಾ ಫಸ್ಟ್ ಬರುತ್ತೆ ನೋಡಿ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಗುರು ಲಘು ಲಘು ಅಂತೇಳಿ 3 ಅಕ್ಷರ, ಅದಕ್ಕೇನು ಹಾಕಬೇಕಾಗುತ್ತೆ, ಬಗಣ ಅಂತ ಹಾಕಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟು ಗುರು ಲಘು ಗುರು ಇದೆ, ಇಲ್ಲಿ ಗಮನಿಸ್ಕೊಳ್ಳಿ. ಗುರು ಲಘು ಗುರು ನೋಡಿಕೊಂಡ್ರೆ ರಗಣ ರ ಹಾಕಬೇಕಾಗತ್ತೆ. ನೆಕ್ಸ್ಟು 3 ಲಘುಗಳಿದ್ದಾವೆ. 3 ಲಘು ಎಲ್ಲಿದ್ದಾವೆ ನೋಡಿ, ಇಲ್ಲಿ ಗಮನಿಸ್ಕೊಳ್ಳಿ. ನಗಣ ನ ಸ ಲ ಗ ಅನ್ನೋ ಕಡೆ ಏನಾಗಿದೆ, 3 ಲಘು ಇದ್ದಾವೆ. ಹಾಗಾಗಿ ಇದಕ್ಕೆ ಸಾರಿ ಇಲ್ಲಿ ಬಗಣ ಇಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಇದನ್ನು ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಇದಾದಾದಮೇಲೆ ಗೇಯದ ಅನ್ನೋದಕ್ಕೆ ಏನಾಗ್ತೀವಿ, ಒಂದು ಗುರು ಲಘು ಲಘು ಹಾಕಿದ್ದೀವಿ. ಗುರು ಲಘು ಲಘು ಇದು ಬಗಣ ಬರುತ್ತೆ, ಓಕೆನಾ. ನೆಕ್ಸ್ಟು ಅದಾದಮೇಲೆ ಇಲ್ಲಿ ಹಿಂದೆ ಮುಂದೆ ಆಗಿದೆ ಒಂಚೂರು, ಇದು ಈ ಕಡೆ ಸ್ವಲ್ಪ ಮುಂದೆ ಆಗಬೇಕಾಯ್ತು, ಗಮನಿಸ್ಕೊಳ್ಳಿ. ನೆಕ್ಸ್ಟು ಗೊಟ್ಟಿಯ, ಅಲ್ಲೂ ಕೂಡ ಏನಾಗಿದೆ, ಗುರು ಲಘು ಲಘು ಬಂದಿದೆ, ಗುರು ಲಘು ಲಘು ಬಂದಿದೆ, ಅದು ಬಗಣ ಆಗುತ್ತೆ. ನೆಕ್ಸ್ಟು ಲಂಪಿಗಳು, ಗುರು ಲಘು ಲಘು ಬಂದಿದೆ, ಗುರು ಲಘು ಲಘು ಬಂದಿದೆ, ರಗಣ ಬರುತ್ತೆ. ಹಾಗಾಗಿ ಇದನ್ನು ನೆನ್ಪಿಟ್ಕೊಂಡು ಮೇಲೆ ಕೊನೆಯದಾಗಿ ಉಳಿಯುತ್ತೆ ಅಂತ ಅಲ್ಲಿ ಹೇಳಿದ್ದೀವಿ. ಏನು ಉಳಿಯುತ್ತೆ, ಶೇಷವಾಗಿ ಒಂದು ಲಘು ಮತ್ತು ಗುರು ಉಳಿಯುತ್ತೆ ಅಂತ ಹೇಳಿದ್ದೀವಿ. ಆ ರೀತಿ ಉಳಿತಾ ಹೋಗುತ್ತೆ. ಇದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೇನಾಗುತ್ತೆ ಗೊತ್ತಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಓಕೆನಾ. ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ಹೇಳಿ ಭಾವಿಸ್ತಾ ಮುಂದಕ್ಕೆ ಹೋಗೋಣ. ನೆಕ್ಸ್ಟು ಚಂಪಕಮಾಲಾ ವೃತ್ತ. ಚಂಪಕಮಾಲಾ ವೃತ್ತ ಅಂದರೆ ಇದು ಕೂಡ ಸೇಮ್ ಲಕ್ಷಣ, 4 ಸಮಾನ ಸಾಲುಗಳಿಂದ ಕೂಡಿರ್ತವೆ. ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಪ್ರತಿ ಪಾದದಲ್ಲಿ 21 ಅಕ್ಷರಗಳಿರ್ತವೆ. ಉತ್ಪಲಮಾಲಾ ವೃತ್ತದಲ್ಲಿ 20 ಅಕ್ಷರಗಳಿರ್ತವೆ, ಆದರೆ ಚಂಪಕಮಾಲಾ ವೃತ್ತದಲ್ಲಿ 21 ಅಕ್ಷರಗಳಿರ್ತವೆ. 7 ಅಕ್ಷರಗಣಗಳು ಬರ್ತವೆ. ಅಂದರೆ ನಗಣ ಜಗಣ ಬಗಣ ಜಗಣ ಜಗಣ ನ ಜ ಬ ಜ ಜ ರ ಅಂತೇಳಿ ಬರುತ್ತೆ. ಇಲ್ಲಿ ಯಾವುದು ಶೇಷವಾಗಿ ಉಳಿಯೋದಿಲ್ಲ, ಏಕೆ 21 ಅಕ್ಷರಗಳಿರ್ತವೆ. 7 3 21, 3 ಅಕ್ಷರಗಳಿಗೆ ವಿಭಾಗವನ್ನು ಮಾಡ್ತೀವಿ. ಆದಿಯಲ್ಲಿ 4 ಲಘು ಕ್ರಮವಾಗಿ ಬರಬೇಕು. ಆಲ್ರೆಡಿ ಟೇಬಲಲ್ಲಿ ಹೇಳಿದ್ವಿ, ಅದನ್ನು ಗಮನಿಸ್ಕೊಳ್ಳಿ. ಸೂತ್ರ ಇದಾಗಿರುತ್ತೆ. ಇದನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ನಜ ಭಜ ಜ ಜರಂ ಅಂತೇಳಿ ಆ ಒಂದು ವೃತ್ತದ ಗಣವಿನ್ಯಾಸದ ಆಧಾರದ ಮೇಲೆ ಆ ಪದ್ಯ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದನ್ನು ನೆನ್ಪಿಟ್ಕೊಳ್ಳಿ. ಲಘು ಗುರು ಹಾಕ್ಕೊಳ್ಳಿ ಬೇಕಾದರೆ, ಇದಕ್ಕೂ ಕೂಡ ಸಮನಾಗಿ ಹೇಗೆ ಇಲ್ಲಿ ಗಣವಿನ್ಯಾಸ ಇದೆಯೋ ಹಾಗೆ ಗಣವಿನ್ಯಾಸ ಬರುತ್ತೆ. ನೆಕ್ಸ್ಟು ಏನೇನಾ ಸುನಕ್ಕುಮಾರರಿ ಪುವಾತ ನ ಧೈರ್ಯ
ಮನಾತ ನೆಗಳ್ವೆ ಅಂತೇಳಿ ಮೂರು ಅಕ್ಷರಗಳಿಗೆ ಗಣ ವಿಭಾಗವನ್ನು ಮಾಡ್ತಾ ಹೋಗ್ತೀವಿ. ಇದಕ್ಕೆ ಲಘುಗುರು ಹಾಕೋಂಥದ್ದು ಗೊತ್ತಿದೆ. ನೆಕ್ಸ್ಟ್ ಗಣವನ್ನು ವಿಭಾಗ ಮಾಡ್ಕೊಳ್ತೀರಿ. ಗಣವನ್ನು ವಿಭಾಗ ಮಾಡ್ಕೊಂಡೇ ಲಘುಗುರು ಹಾಕಿ, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇದಾದಮೇಲೆ ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಗಣವಿನ್ಯಾಸವನ್ನು ಹಾಕಬೇಕಾಗುತ್ತೆ. ಯಾವ್ಯಾವ ಅಕ್ಷರಗಣಗಳು ಬರುತ್ತೆ ಅಂತೇಳಿ. ಇದು ಶಬರಶಂಕರ ವಿಳಾಸ, ಷಡಾಕ್ಷರ ದೇವ ಬರೆದಿರ್ತಕ್ಕಂಥ ಶಬರಶಂಕರ ವಿಳಾಸ ಒಂದು ಇದರಿಂದ ಸಾಹಿತ್ಯ ಅಥವಾ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಿಮ್ಗೆ ಈಸಿಯಾಗಿ ಗುರುತಿಸಬೇಕು ಅಂದರೆ ಯಥ ಪ್ರಕಾರ ನೀವೇನು ಮಾಡಬೇಕಾಗುತ್ತೆ, ಯಮತರಾಜ ಬಾನಸಲಗಂ ಸೂತ್ರವನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ಸೂತ್ರವನ್ನು ಹಾಕ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಲಘುಗುರುವನ್ನು ಗುರುತಿಸಬೇಕಾಗತ್ತೆ. ನೆಕ್ಸ್ಟ್ ಇದು ಅರ್ಥ ಆಗಿದೆ ಅಂದ್ಕೊತೀನಿ. ಚಂಪಕಮಾಲಾ ವೃತ್ತ ಆ ಟೇಬಲನ್ನು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಲಘುಗುರುವನ್ನು ನೀವು ಈಸಿಯಾಗಿ ಗುರುತಿಸ್ತಾ ಹೋಗ್ಬೋದು. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟು ಶಾರ್ದೂಲ ವಿಕ್ರೋಡಿತ ವೃತ್ತಕೋಣ. ಇದು 4 ಸಮಾನ ಸಾಲುಗಳಿಂದ ಕೂಡಿರ್ತಕ್ಕಂಥ ಪದ್ಯ. ಪ್ರತಿ ಪದದಲ್ಲಿ 19 ಅಕ್ಷರಗಳಿರ್ತವೆ. ಉತ್ಪಲಮಾಲಾ ವೃತ್ತ 20, ಚಂಪಕಮಾಲಾ ವೃತ್ತ 21, ಶಾರ್ದೂಲ ವಿಕ್ರೀಡಿತ 19. ಹೀಗೆ ಚೆನ್ನಾಗಿ ನೀವು ಮನನ ಮಾಡಿದ್ರೆ ನೆನಪಿರುತ್ತೆ ನಿಮಗೆ. 6 ಅಕ್ಷರ ಗಣಗಳಿರ್ತವೆ, ಮೇಲೆ ಒಂದು ಗುರು ಇರುತ್ತೆ. ಮಸ ಜಸ ತತ ಅಂತಕ್ಕಂಥ ಅಕ್ಷರಗಣಗಳ ವಿನ್ಯಾಸ ಬರುತ್ತೆ. ನೆಕ್ಸ್ಟು ಮೇಲೆ ಒಂದು ಗುರು ಇರುತ್ತೆ. ಆದಿಯಲ್ಲಿ 3 ಗುರು ಬರಬೇಕು. ಟೇಬಲಲ್ಲಿ ಆಲ್ರೆಡಿ ಅಬ್ಸರ್ವ್ ಮಾಡಿದ್ದೀರಿ. ಇದು ಕಣ್ಗೊಪ್ಪಲ್ ಮಸ ಜಸ ತತಂಗಂ ಮುಮ ಶಾರ್ದೂಲ ವಿಕ್ರೀಡಿತಂ ಅಂತ ಹೇಳಿ ಇರ್ತಕ್ಕಂಥ ಸೂತ್ರ ಇದು. ಈ ಸೂತ್ರವನ್ನು ಕೂಡ ನೆನ್ಪಿಟ್ಕೊಳ್ಳಿ. ಏಕೆಂದರೆ ಆ ಒಂದು ಇದ್ರ ಮೇಲೆ ಗಣವಿನ್ಯಾಸದ ಆಧಾರದ ಮೇಲೆ ಗುರುತಿಸ್ಬೋದು. ಆ ಯಾವುದು ಗಣವಿನ್ಯಾಸ ಬರುತ್ತೆ ಅಂತ ನಮಗೆ ಚೆನ್ನಾಗಿ ಮನಸ್ಸಲ್ಲಿ ಇರಬೇಕಾಗತ್ತೆ. ಇಲ್ಲೂ ಇಂತಿಕಾ ವ್ಯಯಮೋಳ್ ದು ಕೇಳ್ದಾಮ್ ವಿಬುದರ್ ಮೈ ವೆರ್ಜಾ ಕೊಂಡಾಡೆ ಪೇ ಅಂತಕ್ಕಂಥದ್ದು. ಇದು ರಾಜಶೇಖರ ವಿಳಾಸ ಷಡಾಕ್ಷರ ದೇವ ಬಂದಿರತಕ್ಕಂಥ ಕೃತಿಯಿಂದ. ಇಲ್ಲೂ ಕೂಡ ಇದಕ್ಕೆ ಲಘುಗುರುವನ್ನಾದರೂ ಹಾಕಿ, ಅಥವಾ ನೀವೇನು ಮಾಡಿ ಫಸ್ಟ್ 3 ಅಕ್ಷರಗಳಿಗೆ ಗಣವನ್ನು ವಿಭಾಗ ಮಾಡ್ಕೊಳ್ಳಿ. ಗಣವನ್ನು ವಿಭಾಗ ಮಾಡಿಕೊಂಡು ನೋಡಿದ್ದಾದರೆ ಮೇಲೆ ಕೊನೆಯದಾಗಿ ಒಂದು ಗುರು ಕೂಡ ಉಳಿಯುತ್ತೆ. ಇದನ್ನು ನಾವು ಹೇಗೆ ಗುರುಸೋದಪ್ಪ ಯಾವ್ಯಾವ ಗಣ ಅಂತೇಳಿ ಯಥ ಪ್ರಕಾರ ನಿಮಗೆ ಆಲ್ರೆಡಿ ಯಮತರಾಜ ಬಾನಸಲಗಂ ಸೂತ್ರವನ್ನು ಹಾಕ್ಕೊಳ್ಬೇಕು. 3 ಗುರುಗಳಿದ್ದರೆ ಮಗಣ, ನೆಕ್ಸ್ಟು 2 ಲಘು ಒಂದು ಗುರು ಇದ್ದರೆ ಸಗಣ. ಈ ರೀತಿ ಈ ಗಣಗಳ ಆಧಾರದ ಮೇಲೆ ಏನು ಮಾಡಬೇಕಾಗುತ್ತೆ, 3 ಅಕ್ಷರಗಳ ಆಧಾರದ ಮೇಲೆ ಈ ಗಣವನ್ನು ವಿಭಾಗ ಮಾಡ್ತಾ ಹೋಗಬೇಕಾಗುತ್ತೆ. ಇದಕ್ಕೆ ಕಂಪಲ್ಸರಿ ಎಕ್ಸಾಮಲ್ಲಿ ಒಂದಲ್ಲ ಒಂದು ಪ್ರಶ್ನೆಯನ್ನು ಕೇಳಿರ್ತಾನೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ. ಮತ್ತೆ ಭವಿಕ್ರೀಡಿತ ಸಮಾನ ಸಾಲುಗಳಿಂದ 4 ಸಾಲುಗಳಿಂದ ಕೂಡಿರುವಂಥ ಪದ್ಯ. ಪ್ರತಿ ಪದದಲ್ಲಿ 20 ಅಕ್ಷರಗಳಿರ್ತವೆ. ಹೇಗೆ ಉತ್ಪಲಮಾಲಾ ವೃತ್ತದಲ್ಲಿ 20 ಅಕ್ಷರಗಳಿರ್ತವೆ, ಇಲ್ಲೂ ಕೂಡ ಹಾಗೆ 20 ಅಕ್ಷರಗಳಿರ್ತವೆ. 20 ಅಕ್ಷರಗಳಿರ್ತವೆ. ಚಂಪಕಮಾಲಾ ವೃತ್ತದಲ್ಲಿ ಇರೋ ಥರನೇ 20 ಅಕ್ಷರಗಳಿರ್ತವೆ. ಅದನ್ನೊಂದನ್ನು ಗಮನಿಸ್ಕೊಳ್ಳಿ. ನೆಕ್ಸ್ಟು 6 ಅಕ್ಷರಗಣಗಳ ಮೇಲೆ ಒಂದು ಲಘು ಒಂದು ಗುರು ಇರುತ್ತದೆ. ಅಂದರೆ ಸಬರನಮಯ ಮೇಲೆ ಒಂದು ಲಘು ಒಂದು ಗುರು ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಆದಿಯಲ್ಲಿ 2 ಲಘು 2 ಗುರುಗಳು ಬರಬೇಕು ಅಂತ ಆಲ್ರೆಡಿ ಹೇಳಿದ್ದೀವಿ. ನೆಕ್ಸ್ಟು ಸಬರನಂದುಂ ಯ ಲಂಗಮಂ ಬಗೆಗೊಳಲ್ ಮತ್ತೆ ಭವಿಕ್ರೀಡಿತಂ ಅಂತಕ್ಕಂಥದ್ದು ಸೂತ್ರ. ಇದಕ್ಕೂ ಲಘು ಗುರು ಹಾಕ್ಕೊಳ್ಳಿ ನೀವು. ಸೇಮ್ ಹಾಗೆ ಈ ಸಬರನಮಯ ಮೇಲೆ ಒಂದು ಲಘು ಗುರು ಉಳಿತಾ ಹೋಗುತ್ತೆ. ಕೆಲವಂ ಬಲ್ಲವರಿಂದ ಕಲ್ತುಂ ಕೆಲಂ ಶಾಸ್ತ್ರಂಗಳಂ ಕೇಳ್ತುಂ ಅಂತಕ್ಕಂಥದ್ದು ಬರುತ್ತೆ. ಇದು ಸೋಮೇಶ್ವರ ಶತಕ, ಪುಲಿಗೆರೆ ಸೋಮನಾಥ ಬರೆದಿರ್ತಕ್ಕಂತಹ ಕೃತಿ. ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳಂ ಕೇಳ್ತುಂ ಅಂತೇಳಿ. ಹಾಗಾಗಿ ಇದನ್ನು ಹಾಗೆ 3 ಅಕ್ಷರಗಳಿಗೆ ಗಣವಿನ್ಯಾಸವನ್ನು ಮಾಡ್ಕೊಳ್ಳಿ. ಗಣವಿನ್ಯಾಸ ಆದಮೇಲೆ ಅದಕ್ಕೆ ಲಘುಗುರುವನ್ನು ಹಾಕ್ಕೊಳ್ಳಿ. ಲಘುಗುರುವನ್ನು ಹಾಕ್ಕೊಂಡ್ಮೇಲೆ ಯಮತರಾಜ ಬಾನಸಲಗಂ ಸೂತ್ರವನ್ನು ಬರ್ಕೊಳ್ಳಿ. ಅದಕ್ಕೆ ಲಘುಗುರುವನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಆದಮೇಲೆ ಏನು ಮಾಡಿ, ಇಲ್ಲಿ ಯಾವ್ಯಾವ ಗಣಗಳು ಬರುತ್ತೆ, ಸಗಣ, ಬಗಣ, ರಗಣ, ನಗಣ, ಮಯ, ಸಬರನಮಯ ಅಂತಕ್ಕಂಥದ್ದು ಮತ್ತೆ ಭವಿಕ್ರೀಡಿತದ್ದು. ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದೆ ಹೋಗೋಣ. ಸ್ತ್ರಗ್ಧಾರ ವೃತ್ತ. ಏಕೆಂದರೆ ನೀವು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. 4 ಸಮಾನ ಸಾಲುಗಳು, ಪ್ರತಿ ಪದದಲ್ಲಿ 21 ಅಕ್ಷರಗಳಿರ್ತವೆ. 7 ಅಕ್ಷರಗಣಗಳು ಮರ, ಬನ, ಯಯ ಅಂತಕ್ಕಂಥದ್ದು ಬರುತ್ತೆ. ಆದಿಯಲ್ಲಿ 4 ಗುರುಗಳು ಬರಬೇಕಾಗತ್ತೆ. 4 ಗುರುಗಳು ಬರಬೇಕು ಆದಿಯಲ್ಲಿ ಪ್ರಾರಂಭದಲ್ಲಿ. ತೊರಲ್ ಮರಂ ಬನಂ ಮೂಯ ಗಣ ಮುಮದೆ ತಾಮ್ ಸ್ತ್ರಗ್ಧಾರ ವೃತ್ತಮಕ್ಕುಂ ಅಂತಕ್ಕಂಥದ್ದು ಇದರ ಸೂತ್ರ. ಹಾಗಾಗಿ ನೆನ್ಪಿಟ್ಕೊಳ್ಳಿ. ಕಾರುಣ್ಯಂಗೆ ಇದು ಸ ದೀಕ್ಷೆಯ ನೆಸಗಿ ಲಸಚ್ಚಿ ತ್ರಿಯಾಮ ಯಮಾರ್ಗ ಮೆಂಪೆ ಅಂತಕ್ಕಂಥದ್ದು ಇದರದ ಒಂದು ಸಾಲು. ಇದು ರಾಜಶೇಖರ ವಿಳಾಸ ಷಡಾಕ್ಷರ ದೇವರವರ ಒಂದು ಕೃತಿಯಿಂದ ಇದಿರ್ತಕ್ಕಂಥ ಸಾಲುಗಳು. ನೆಕ್ಸ್ಟ್ ಇದನ್ನು ಗಣವಿಭಾಗವನ್ನು ಮಾಡ್ಕೊಳ್ಳಿ. 3 ಅಕ್ಷರಗಳಿಗೆ ಒಂದೊಂದು ಗಣವಿಭಾಗವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ, ಲಘುಗುರುವನ್ನು ಹಾಕ್ತಾ ಹೋಗಿ. ಲಘುಗುರುವನ್ನು ಹಾಕ್ತಾ ಇದ್ಮೇಲೆ ನೆಕ್ಸ್ಟ್ ಏನು ಮಾಡಿ, ಯಮತರಾಜ ಬಾನಸಲಗಂ ಸೂತ್ರವನ್ನು ಬರ್ಕೊಂಡು ಅದಕ್ಕೆ ಲಘುಗುರುವನ್ನು ಹಾಕಿ. 3 ಗುರು ಇದ್ದರೆ ಮಗಣ. ಹಾಗಾಗಿ ಈ ಗಣಗಳ ವಿನ್ಯಾಸ ಬರ್ತಾ ಹೋಗುತ್ತೆ. ಇದನ್ನು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಇದಾದಮೇಲೆ ಕೊನೆಯದಾಗಿ ಮಹಾಸ್ತ್ರಗ್ಧಾರ ವೃತ್ತ. ಆಲ್ರೆಡಿ ಗೊತ್ತಿದೆ, 4 ಸಮಾನ ಸಾಲುಗಳಿರುವ ಪದ್ಯ. ಪ್ರತಿ ಪದದಲ್ಲಿ 22 ಅಕ್ಷರಗಳಿರ್ತವೆ. ಯಾಕೆ ಅಂತಂದರೆ ಅದೇ ತುಂಬ ದೊಡ್ಡದು ಮಹಾಸ್ತ್ರಗ್ಧಾರ ವೃತ್ತ. ಇಲ್ಲಿ 7 ಅಕ್ಷರಗಣಗಳು ಮೇಲೆ ಒಂದು ಗುರು ಇರುತ್ತೆ. ಸತತನ ಸರರ ಅಂತೇಳಿ ನೆನ್ಪಿಟ್ಕೊಳ್ಳಿ. ಆದಿಯಲ್ಲಿ 2 ಲಘು 3 ಗುರುಗಳು ಬರಬೇಕಾಗುತ್ತೆ. ಪ್ರಾರಂಭದಲ್ಲಿ ಆದಿಪ್ರಾಸದಲ್ಲಿ ಇರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀವಿ. ಸತತನಂ ಸಂ ರ ರಂಗಂ ನೆರೆದೆಸೆಯ ಮಹಾಸ್ತ್ರಗ್ಧಾರ ವೃತ್ತಮಕ್ಕುಂ ಅಂತಕ್ಕಂಥದ್ದು ಇದರ ಸೂತ್ರ ಆಗಿರುತ್ತೆ.
ಅರಿಸಂ ದಾನಕೆ ವಂದದಂ ವಂಗಡಿ ಸಿಂದಹಂ ಕಾರಮೆಲ್ಲ ತ್ರೋಕ್ತು ಕೃಷ್ಣಂ ಅಂತೇಳಿ ಬರುತ್ತೆ. ಇದಕ್ಕೆ ರನ್ನನ ಗದಾಯುಧದಿಂದ ಆಯ್ದಿರ್ತಕ್ಕಂಥ ಸಾಲುಗಳಾಗಿರ್ತವೆ. ಮೂರು ಅಕ್ಷರಗಳಿಗೆ ಒಂದು ಗಣವಿಭಾಗವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಅದಕ್ಕೆ ಲಘುಗುರುವನ್ನು ಹಾಕಿ ನೆಕ್ಸ್ಟ್ ಏನು ಮಾಡಿ ಅಂದರೆ ಮತರಾಜ ಬಾಣಸಲಗಂ ಅಂತಕ್ಕಂಥ ಸೂತ್ರ ಹಾಕ್ಕೊಳ್ಳಿ. ಅದನ್ನು ಕೂಡ ಸೇಮ್ ಆಗಿ ಏನು ಮಾಡಿ ಯಾವ್ಯಾವ ಗಣವಿನ್ಯಾಸ ಬರುತ್ತೆ ಅಂತ ಗುರುತಿಸ್ಕೊಳ್ಳಿ. ಹಾಗಾಗಿ ಇಷ್ಟನ್ನು ಅಭ್ಯಾಸ ಮಾಡಿದ್ದೀರಾ. ಮತ್ತೊಂದು ಸಲ ರಿವಿಷನ್ಗೋಸ್ಕರ ಈ ಸೂತ್ರ ಮತ್ತೆ ನೆನ್ಪಿಟ್ಕೊಳ್ಳಿ. ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ, ಶಾರ್ದೂಲ, ಮತ್ತೆ ಭವಿಕ್ರೀಡಿತ, ಸ್ತ್ರಗ್ಧಾರ, ಮಹಾಸ್ತ್ರಗ್ಧಾರ ಎಲ್ಲ 4 ಸಾಲುಗಳು ಸಮ ಪಾದಗಳಿಂದ ಕೂಡಿರ್ತಕ್ಕಂಥ ವೃತ್ತಗಳಾಗಿದ್ದಾವೆ. ಆದಿಯಲ್ಲಿ ಗುರು ಬರಬೇಕು, 4 ಲಘು ಬರಬೇಕು, 3 ಗುರು ಬರಬೇಕು, 2 ಲಘು 2 ಗುರು ಬರಬೇಕು, 4 ಗುರುಗಳು ಬರಬೇಕಾಗುತ್ತೆ, 2 ಲಘು 3 ಗುರುಗಳು ಬರಬೇಕಾಗುತ್ತೆ. ಅದನ್ನು ಆರ್ಡರ್ ಆಗಿ ಹಾಗೆ ಅಬ್ಸರ್ವ್ ಮಾಡಿ. ಅಕ್ಷರಗಳನ್ನ ನೆನ್ಪಿಟ್ಕೊಳ್ಳಿ. 20, 21, 19 ಕಡಿಮೆ ಇರುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮತ್ತೆ ಭವಿಕ್ರೀಡಿತದಿಂದ ಕಂಟಿನ್ಯೂಸ್ಲಿ ಏರಿಕೆ ಕ್ರಮದಲ್ಲಿರುತ್ತೆ. 20, 21, 22 ಅಂತೇಳಿ ಬರಗಾಲ ಇರುತ್ತೆ. ಜನಗಳೆಲ್ಲ ನಜಬಜ ಅಂತಾರೆ, ಮಸಜಸ ಅಂತಾರೆ, ಸಬರನಮಯ ಅಂತಾರೆ, ಮರಬನಯ, ಸತತನ ಸರ. ಇದನ್ನು ನೆನ್ಪಿಟ್ಕೊಳ್ಳಿ. ಟೇಬಲನ್ನು ಬರೆದಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಚೆನ್ನಾಗಿ ಅವ್ನು ಯಾವುದಾದ್ರೂ ಸಾಲಾದರೂ ಕೊಡಿ, ನಿಮ್ಗೇನು ಸಮಸ್ಯೆ ಇಲ್ಲ. ಲಘು ಗುರು ಹಾಕೋದಕ್ಕೆ ಚೆನ್ನಾಗಿ ಬಂತು. 3 ಅಕ್ಷರಗಳಿಗೆ ಗಣವಿನ್ಯಾಸವನ್ನು ಮಾಡಿದ್ವಿ. ನೆಕ್ಸ್ಟು ಅಲ್ಲಿ ಅಕ್ಷರಗಳು ಎಷ್ಟು ಸಂಖ್ಯೆ ಇದ್ದಾವೆ ಅದನ್ನು ಗಮನಿಸ್ಕೊಂಡ್ರೆ ನಮ್ಗೆ ಈಸಿಯಾಗಿ ಏನು ಮಾಡ್ತಾರೆ ಗಣವನ್ನು ನಾವು ಗುರುತಿಸಿ ಆ ವೃತ್ತ ಯಾವುದು ಅಂತೇಳಿ ನಾವೇನು ಮಾಡ್ಬೋದು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದುವರೆಗೂ ಈ ವೃತ್ತಗಳಾದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಕ್ಸಾಮಲ್ಲಿ ನೋಡೋಣ ಬನ್ನಿ. ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟು ಅಂತ ಹೆಚ್ಚು ಕಡಿಮೆ ಆಲ್ರೆಡಿ 2-3 ಸಲ ಪ್ರಶ್ನೆಯನ್ನು ರಿಪೀಟ್ ಆಗಿದೆ. ಅದಕ್ಕೆ 2 ಅಂತ ಕೊಟ್ಟಿದ್ವಿ. ಅಂದರೆ 6 ಖ್ಯಾತ ಕರ್ನಾಟಕ ವೃತ್ತಗಳಿದ್ದಾವೆ. ಉತ್ಪಲ, ಚಂಪಕ, ಶಾರ್ದೂಲ ವಿಕ್ರೀಡಿತ, ಮತ್ತೆ ಭವಕ್ರೀಡಿತ, ಸ್ತ್ರಗ್ಧಾರ, ಮಹಾಸ್ತ್ರಗ್ಧಾರ 6 ವೃತ್ತಗಳು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಜ ಭಜ ಜಂಝರಾಮ್ ಈ ಗಣವಿನ್ಯಾಸವಿರುವ ವೃತ್ತ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಅಂದರೆ 2ನೇದು ಬರಗಾಲ ಬರುತ್ತೆ, ಜನ ಎಲ್ಲ ನಜ ಭಜ ಅಂತಾರೆ. ಅಂದರೆ ಯಾವುದು ಚಂಪಕಮಾಲಾ ವೃತ್ತ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಉತ್ಪಲಮಾಲಾ ವೃತ್ತದಲ್ಲಿ ಮೊದಲು ಬರುವುದೇನು ಅಂತ ಕೇಳಿದ್ದಾರೆ. ಉತ್ಪಲ ಮೊದಲನೇದೇನೆ ಉತ್ಪಲಮಾಲಾ ವೃತ್ತ. 1 ಗುರು ಸ್ಟಾರ್ಟಿಂಗಲ್ಲಿ ಬರಬೇಕು. ಇದು ಸ್ತ್ರಗ್ಧಾರ ಗಣದ ವಿನ್ಯಾಸ. ಸ್ತ್ರಗ್ಧಾರ ಮಹಾಸ್ತ್ರಗ್ಧಾರ ಅಂತ ನೆನ್ಪಿಟ್ಕೊಳ್ಳಿ. ಕೊನೆಗೆ ಬರುವಂಥದ್ದು ಅಂದರೆ ಅದರ ಗಣವಿನ್ಯಾಸ ಹೇಗಿರುತ್ತೆ. ಮರ ಬನ ಯಯಯ ಕೊನೆಗೆ ಸತತನ ಸರರ ಯಾವುದರಲ್ಲಿ ಮಹಾಸ್ತ್ರಗ್ಧಾರದಲ್ಲಿ. ಸ್ತ್ರಗ್ಧಾರದಲ್ಲಿ ಮರ ಬನ ಯಯಯ ಅಂತೇಳಿ ನೀವು ಮನನ ಮಾಡಬೇಕಾಗುತ್ತೆ. ಇದು ಉತ್ಪಲಮಾಲಾ ವೃತ್ತದ ಲಕ್ಷಣವಾಗಿದೆ. ಅಂದರೆ ಅದರ ಗಣವಿನ್ಯಾಸದ ಲಕ್ಷಣ ಹೇಗಿರುತ್ತೆ ಅಂದರೆ ಬರ ನಭ ಬರ. ಮೊದಲಿಗೆ ಬರಗಾಲ ಬರುತ್ತೆ ಅಂತ ಹೇಳಿದ್ದೀನಿ. ಉತ್ಪಲಮಾಲಾ ವೃತ್ತ ಬರ, ಅದನ್ನು ನೆನ್ಪಿಟ್ಕೊಳ್ಳಿ. ಖ್ಯಾತ ಕರ್ನಾಟಕ ವೃತ್ತಗಳು ಬಳಕೆಯಾಗಿರುವುದು ಎಲ್ಲೆಂದರೆ ವೃತ್ತದಲ್ಲಿ. ತ್ರಿಪದಿಯಲ್ಲ, ಸಾಂಗತ್ಯದಲ್ಲ, ಕಂದದಲ್ಲ ಅಂತ ಕೇಳಿದ್ದಾರೆ. ಅದು ವೃತ್ತ ಜಾತಿಯ ಪದ್ಯದಲ್ಲಿ ಮಾತ್ರ ಖ್ಯಾತ ಕರ್ನಾಟಕ ವೃತ್ತಗಳು ಬರ್ತವೆ. ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಅನುಕ್ರಮವಾಗಿ ಮಸ ಜಸ ತತ ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಬಂದರೆ ಅದು ಯಾವ ಗಣ ನೋಡಿ. ಮಸ ಜಸ ತತ ಯಾವುದು ಹೇಳಿ ನೋಡೋಣ. ಈಗ ನೀವೇ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಏನಿರುತ್ತೆ ಬರಗಾಲ, ಜನ ಎಲ್ಲ ನಜ ಭಜ ಜರ ಅಂತಾರೆ. ನೆಕ್ಸ್ಟ್ ಮಸ ಜಸ ತತ ಅಂದರೆ 3ನೇ ಗಣ ಅಂದರೆ ಶಾರ್ದೂಲ ವಿಕ್ರೀಡಿತ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಮಹಾಸ್ತ್ರಗ್ಧಾರ ವೃತ್ತದಲ್ಲಿ ಬರುವ ಅಕ್ಷರಗಳ ಸಂಖ್ಯೆ. ಸ್ತ್ರಗ್ಧಾರ ಮಹಾಸ್ತ್ರಗ್ಧಾರ ಅತ್ಯಂತ ಹೆಚ್ಚಿನ ಅಕ್ಷರಗಳು 22 ಅಕ್ಷರಗಳು. ಅದನ್ನು ನೆನ್ಪಿಟ್ಕೊಳ್ಳಿ. ದೊಡ್ಡ ವೃತ್ತ ಇದು. ಓಕೆನಾ. ಶಾರ್ದೂಲ ವಿಕ್ರೀಡಿತ ವೃತ್ತವು ಮೂಲತಃ ಛಂದೋ ಪ್ರಕಾರದಿಂದ ಕನ್ನಡಕ್ಕೆ ಬಂದಿದೆ. ಯಾವ ಛಂದೋ ಅಂದರೆ ಅತಿಧೃತಿ ಅಂತೇಳಿ ಆ ಛಂದೋ ಪ್ರಕಾರದಿಂದ ಕನ್ನಡಕ್ಕೆ ಬಂದಿದೆ. ನೆಕ್ಸ್ಟು ಖ್ಯಾತ ಕರ್ನಾಟಕ ವೃತ್ತಗಳು ಸಂಸ್ಕೃತ ವೃತ್ತಗಳು. ಅವು ಪ್ರಾಕೃತದಿಂದಲ್ಲ, ಕನ್ನಡದಿಂದಲ್ಲ, ದೇಸಿ ವೃತ್ತಗಳಲ್ಲ, ಅವು ಸಂಸ್ಕೃತದಿಂದ ಬಂದಿರುವಂಥ ವೃತ್ತಗಳು. ಇದನ್ನು ಕೂಡ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಚಂಪಕಮಾಲೆಯ ಲಕ್ಷಣ ಅಂದರೆ ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ. ಏನದರ ಲಕ್ಷಣ ಅಂದರೆ 21 ಅಕ್ಷರಗಳ ಪ್ರಕೃತಿ ಛಂದಸ್ಸೋದು. 21 ಅಕ್ಷರಗಳು ಚಂಪಕಮಾಲಾ ವೃತ್ತ. 20 ಅಕ್ಷರಗಳದ್ದು ಅಂದರೆ ಅದು ಉತ್ಪಲಮಾಲಾ ವೃತ್ತ. 19 3ನೇ ವೃತ್ತ ಬರುತ್ತೆ ಶಾರ್ದೂಲ ವಿಕ್ರೀಡಿತ. ಹಾಗಾಗಿ ನೆನ್ಪಿಟ್ಕೊಳ್ಳಿ. 22 ಅಂತಂದರೆ ಅದು ಮಹಾಸ್ತ್ರಗ್ಧಾರ. 21 ಅಕ್ಷರಗಳು ಚಂಪಕಮಾಲಾ ವೃತ್ತ. ನೆಕ್ಸ್ಟು ಖ್ಯಾತ ಕರ್ನಾಟಕಗಳು ಡ್ಯಾಶ್ದಲ್ಲಿ ಬಳಕೆಯಲ್ಲಿವೆ ಅಂದರೆ ವೃತ್ತದಲ್ಲಿ ಬಳಕೆಯಲ್ಲಿವೆ. ಓಕೆನಾ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಿಡಿಯುಂ ಕೆಡಂಗಳುಂ ಸೂಸಿದಪ್ಪು ವಹಿತರಂ ನೋಡಿ ಪಂಖೇಜ ವಕ್ತ್ರೈ. ಈ ಸಾಲು ಯಾವ ಛಂದಸ್ಸಿನಲ್ಲಿದೆ ಅಂತ ಕೇಳ್ತಾರೆ. ಒಂದೇ ಒಂದು ಸಾಲನ್ನು ಕೊಟ್ಟಿದ್ದಾರೆ. ಇದಕ್ಕೇನು ಮಾಡಬೇಕಾಗುತ್ತೆ, ನಾವು ಲಘು ಗುರುವನ್ನು ಹಾಕ್ಕೊಳ್ಬೇಕಾಗತ್ತೆ. ಯಮತರಾಜ ಬಾಣಸಲಗಂ ಸೂತ್ರವನ್ನು ಹಾಕ್ಕೊಳ್ಬೇಕಾಗತ್ತೆ. 3 ಅಕ್ಷರಗಳಿಗೆ ಗಣವನ್ನು ವಿಭಾಗ ಮಾಡಬೇಕಾಗತ್ತೆ. ಗಣವನ್ನು ವಿಭಾಗ ಮಾಡಿ ಅದಕ್ಕೆ ಯಾವ್ಯಾವ ಗಣ ಬರುತ್ತೆ ಅಂತ ಅಪ್ಲೈ ಮಾಡಬೇಕಾಗತ್ತೆ. ಆನಂತರ ಏನು ಮಾಡಬೇಕಾಗುತ್ತೆ, ಅಕ್ಷರಗಳನ್ನೂ ಕೂಡ ಕೌಂಟ್ ಮಾಡಬೇಕಾಗತ್ತೆ. ಕೌಂಟ್ ಮಾಡಿ ಎಷ್ಟು ಅಕ್ಷರಗಳಿದ್ದಾವೆ, ಯಾವ ಗಣ ವಿನ್ಯಾಸ ಬರುತ್ತೆ, ಈ ಆಧಾರದ ಮೇಲೆ ಇದನ್ನು ಗುರುತಿಸಬೇಕಾಗತ್ತೆ. ಇದನ್ನೊಂದು 14ನೇ ಪ್ರಶ್ನೆಯನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಏನು ಮಾಡಬೇಕು, ಈ ಸಾಲನ್ನು ಬರ್ಕೊಳ್ಬೇಕು, ಲಘು ಗುರು ಹಾಕಬೇಕು. 3 ಅಕ್ಷರಗಳಿಗೆ ಗಣವನ್ನು ವಿನ್ಯಾಸ ಮಾಡ್ಕೊಳ್ಬೇಕು. ಯಮತರಾಜ ಬಾಣಸಲಗಂ ಬರ್ಕೊಂಡು ಮೊದಲ 3 ಅಕ್ಷರ ಏನು ಬಂದಿದೆ ಆ ಆಧಾರದ ಮೇಲೆ ನಾವೇನು ಮಾಡಬೇಕಾಗುತ್ತೆ, ಗಣಗಳನ್ನ ಹಾಕಬೇಕಾಗತ್ತೆ. ಯಗಣನ, ಮಗಣನ, ತಗಣನ ಅಂತ. ಆ ಆಧಾರದ ಮೇಲೆ ಮಹಾಸ್ತ್ರಗ್ಧಾರವನ್ನು ಗುರುತಿಸಬೇಕಾಗತ್ತೆ. ಮಹಾಸ್ತ್ರಗ್ಧಾರದ ಸೂತ್ರ ಏನು ಹೇಳಿ ನೋಡೋಣ. ಸತತನ ಸರರ. ಕೊನೆಗೆ ಸತ್ತೋಗ್ತಾರೆ ಅಂತ ಹೇಳಿದ್ದೀನಿ. ಹಾಗಾಗಿ ಅದನ್ನು ನೆನ್ಪಿಟ್ಕೊಳ್ಳಿ.
ಹೊಂದಿಸಿ ಬರೆಯಿರಿ ಕೂಡ ಕೇಳಿದ್ದಾರೆ. ಸಾಂಗತ್ಯ ಎ ಪಟ್ಟಿಯಲ್ಲಿ ಸಾಂಗತ್ಯ, ಉತ್ಪಲಮಾಲಾ ವೃತ್ತ, ಕಂದ ಪದ್ಯ, ಪಿರಿಯಕ್ಕರ ಅಂತ ಕೇಳಿದ್ದಾರೆ. ಆಲ್ರೆಡಿ ನಾವು ಕಂದ ಪದ್ಯದ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ನೆಕ್ಸ್ಟ್ ಮುಂದೆ ನೋಡೋಣ. ಇಲ್ಲಿ ಉತ್ಪಲಮಾಲಾ ವೃತ್ತ ಅಂತಕ್ಕಂಥದ್ದು ಸಾಂಗತ್ಯ ಅನ್ನೋದು ಅಂಶಗಣಾನ್ವಿತ ಸಮವೃತ್ತ, ಅದನ್ನು ಅಂಶಗಣಕ್ಕೆ ಅಂಶ ಛಂದಸ್ಸಿಗೆ ಬಂದಾಗ ನೋಡೋಣ. ಉತ್ಪಲಮಾಲಾ ವೃತ್ತ 20 ಅಕ್ಷರಗಳ ಸಾಲಿನ ಸಂಸ್ಕೃತ ವೃತ್ತ ಅಂತ ಹೇಳಿ ಕರಿತೀವಿ. ಓಕೆನಾ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಉತ್ಪಲಮಾಲಾ ವೃತ್ತ ಆಲ್ರೆಡಿ ಗೊತ್ತು ನಿಮಗೆ, 20 ಅಕ್ಷರಗಳಿರ್ತವೆ. ಕಂದ ಪದ್ಯ ಅದು ಮಾತ್ರ ವೃತ್ತ. ಪಿರಿಯಕ್ಕರ ಹಿರಿಯ ಪದಗಳುಳ್ಳ ಅಂಶ ವೃತ್ತ, ಇನ್ನೂ ಅದನ್ನು ಮುಂದೆ ನೋಡೋಣ ಪಿರಿಯಕ್ಕರಗಳ ಬಗ್ಗೆ. ಇದಿಷ್ಟು ಕೂಡ ಇದುವರೆಗೂ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅಂತ ಹೇಳ್ತಾ, ಸ್ನೇಹಿತರೆ ನೀವಿನ್ನೂ ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗಳಿಂದ ನಿಮಗೂ ಕೂಡ ಇಷ್ಟ ಆಗ್ತಿದೆ ಅಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.